ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಜಾಣಗೆ ಫೋಟೋಶೂಟ್ ಮಾಡಬೇಕಾದ್ರೆ ಅಕ್ಕಿ ಬೇಳೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿಬಿಟ್ಟಿದ್ವಿ ಅಲ್ವಾ, ಅದನ್ನ ಇವತ್ತು ಕುತ್ಕೊಂಡು ಎಲ್ಲನೂ ಬೇರೆ ಬೇರೆ ಮಾಡ್ತಾ ಇದ್ದೀವಿ. ಅಮ್ಮ ಇದ್ಬಿಟ್ಟು ಏನು ಅಂದ್ಕೊಂಡಿದ್ದಾರೆ ಅಂದರೆ ನಾನೇನೋ ಕಿಚಡಿ ಮಾಡಲಿಕ್ಕೋ ಏನೋ ಮಾಡಲಿಕ್ಕೆ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಈ ಥರ ಮಿಕ್ಸ್ ಮಾಡಿದ್ದೀವಿ ಅಂತ ಹೇಳಿ. ಅದಾದಮೇಲೆ ಇವತ್ತು ತೊಗೊಂಡು ಬಂದು ಸೋಸ್ತಿದ್ನಲ್ಲ, ಆವಾಗ ಕೇಳ್ತಾಯಿದ್ರು, ನಾನು ಇದನ್ನು ಎಲ್ಲೋ ಗಿಚಡಿ ಮಾಡಲಿಕ್ಕೆ ಮಾಡಿಟ್ಕೊಂಡಿದ್ದೀಯಾ ಅಂದ್ಕೊಂಡಿದ್ದೆ, ಈ ಥರ ಮಾಡಿದ್ದೀರಾ ಅಂತ ಗೊತ್ತಿರಲಿಲ್ಲ ನನಗೆ. ಮೊದಲೇ ಹೇಳಿದರೆ ಆಗಲೇ ನಾನು ಇದನ್ನೆಲ್ಲ ಆರಿಸಿಟ್ಬಿಡ್ತಿದ್ನಲ್ಲ ಅಂತ ಹೇಳಿ. ಇನ್ನೊಬ್ಬರ ಕೈಲಿ ಆಗಲ್ವಲ್ಲ ಅಮ್ಮ, ಇಬ್ಬರು ಒಟ್ಟಿಗೆ ಕುತ್ಕೊಂಡು ಮಾಡಿದ್ರೆ ಆಗುತ್ತೆ ಅಂತೇಳಿ ಹೇಳಿರಲಿಲ್ಲ ಅಂತ ಹೇಳಿದೆ. ಆಮೇಲೆ ಅವರು ಬೈಕೊಂಡೆಲ್ಲ ಆರಿಸ್ತಿದ್ದಾರೆ. ಕಿತಾಪತಿ ಅಂದರೆ ಕಿತಾಪತಿ, ನೀವು ಒಂದು ನಿಮಿಷ ಆ ಮಗುನ ಇಟ್ಕೊಳ್ಳೋಕ್ಕಾಗಲಿಲ್ವ ನಿಮಗೆ? ನಾನು ಇಲ್ಲ ಅಂದರೆ ಏನೇನು ಅವಾಂತರ ಮಾಡ್ತೀರಾ ನೋಡಿ ಅಂತ ಹೇಳಿ. ಇನ್ನು ಹಂಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಎಲ್ಲನೂ ಕೂಡ ಇದು ಮಾಡಿದ್ದಾಯಿತು. ಅದಾದಮೇಲೆ ನನಗೆ ಇವತ್ತೊಂಚೂರು ಶೀತ ಆಗೋ ಥರ ಅನ್ನಿಸ್ತಾ ಇತ್ತು. ಒಂಚೂರು ತಲೆಭಾರ ಅಂದರೆ ಈಗ ನೆಗಡಿ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ, ಆ ಥರ ಅನ್ನಿಸ್ತಿತ್ತು. ಅದನ್ನು ಹೇಳ್ದೆ ನಮ್ಮ ಅಮ್ಮಂಗೆ. ಅದಕ್ಕೆ ಅವರು, ನಾನು ಸೋಸ್ಕೊಳ್ತೀನಿ, ಇಲ್ಲಿ ಸೊಪ್ಪಿದೆ ನೋಡು, ನಾಗದಳ್ಳಿ ಸೊಪ್ಪು, ಅದನ್ನು ತಗೊಂಡು ಸ್ವಲ್ಪ ರಸ ಮಾಡಿಕೊಂಡು ಕುಡಿ, ಸರಿ ಹೋಗುತ್ತೆ ಅಂತ ಹೇಳಿದ್ರ. ನಮ್ಮೂರ ಕಡೆ ಏನು ಮಾಡ್ತಾರೆ ಅಂತ ಅಂದರೆ, ಇವಾಗ ಮಕ್ಳಿಗಿರ್ಬೋದು, ಇಲ್ಲ ಅಂತ ಅಂದರೆ ಈಗ ಒಂದು 5-6 ತಿಂಗಳು ಮಗುವಿನ ತಾಯಂದ್ರಿಗಿರ್ಬೋದು, ಅವ್ರಿಗೇನಾದರೂ ಈ ಥರ ನೆಗಡಿ ಆಗ್ತಾಯಿದೆ ಅಥವಾ ಶೀತ ಆಗ್ತಾಯಿದೆ ಅಂತ ಗೊತ್ತಾದರೆ ಈ ನಾಗದಳ್ಳಿ ಸೊಪ್ಪಲ್ಲಿ ರಸ ಮಾಡಿ ಕುಡಿಸ್ತಾರೆ, ಬೇಗ ಕಡಿಮೆ ಆಗುತ್ತೆ ಅಂತ. ನಮಗೆ ಅಂತ ಅಲ್ಲ, ಈಗ ಆಗಲೇ ಹೇಳ್ದಂಗೆ ಮಕ್ಳಿಗಿರ್ಬೋದು ಅಥವಾ ಯಾರಿಗೇ ಆಗಿರ್ಬೋದು ಶೀತ ಆಗ್ತಾಯಿದೆ, ಜ್ವರ ಬರ್ತಾಯಿದೆ ಅಂದಾಗ ಇದನ್ನು ಒಂಚೂರು ರಸ ಮಾಡ್ಕೊಂಡು ಕುಡಿದ್ರೆ ಬೇಗನೆ ಕಡಿಮೆ ಆಗೋಗ್ಬಿಡುತ್ತೆ. ಆದರೆ ಈ ಸೊಪ್ಪು ಸ್ವಲ್ಪ ಉಗುರಿರುತ್ತೆ, ಒಂಥರ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ ಹೆಂಗಿರುತ್ತೆ ಅಂತಂದರೆ, 1-2 ಎಲೆ ಕಿತ್ಕೊಂಡ್ರೆ ಇಡೀ ಮನೆಗೆ ಸ್ಮೆಲ್ ಬರಬೇಕು, ಅಷ್ಟು ಸ್ಮೆಲ್ ಇರುತ್ತೆ. ಆದರೆ ಈ ಥರ ಕುಟ್ಬಿಟ್ಟು ಚೆನ್ನಾಗಿ ಅದ್ರ ರಸನ ಇಂಟ್ಕೊಂಡು ಅದಕ್ಕೊಂಚೂರು ಉಪ್ಪು ಮತ್ತು ಮೆಣಸಿನ ಪುಡಿ ಹಾಗೆ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅಷ್ಟೊಂದು ಸ್ಮೆಲ್ ಅಂತ ಅನಿಸಲ್ಲ. ಬೇಗನೆ ಕೆಮ್ಮಿರ್ಬೋದು ಅಥವಾ ಈ ನೆಗಡಿ ಇರ್ಬೋದು ಎಲ್ಲ ಕೂಡ ಕಡಿಮೆ ಆಗುತ್ತೆ. ಈ ಥರ ಮಾಡ್ಕೊಂಡು ಕುಡಿಲಿಕ್ಕೆ ನಿಮಗೆ ಇಷ್ಟ ಆಗಲ್ಲ ಅಂತ ಅಂದರೆ ಈ ರಸಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ತಲೆ ಕೂಡ ಹಚ್ಕೊಳ್ಬೋದು, ಆವಾಗಲೂ ಕೂಡ ಶೀತ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬರೀ ಈ ರಸಕ್ಕೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳೋದು ಅಷ್ಟೇ. ಈ ಸೊಪ್ಪಿಂದ ತುಂಬಾ ಬೆನಿಫಿಟ್ಸ್ ಇದೆ ಆಯಿತಾ. ಊರ ಕಡೆ ಎಲ್ಲ ಸಾಮಾನ್ಯವಾಗಿ ಹಾವು ಮನೆ ಹತ್ರ ಬರಬಾರ್ದು ಅಂತೇಳಿ ಮನೆ ಮುಂದೆ ಈ ಸೊಪ್ಪನ್ನ ಇಟ್ಕೊಂಡಿರ್ತಾರೆ ನೋಡಿ. ಮನೆ ಮುಂದೆ ಇರೋ ಒಂದು ಸೊಪ್ಪಿಂದ ನಮ್ಗೆ ಎಷ್ಟೊಂದೆಲ್ಲ ಲಾಭ ಸಿಗುತ್ತೆ ಅಂತ. ಹಾಗೆ ಅಮ್ಮ ಇದನ್ನು ಜಾಣು ಮಲ್ಕೊಳ್ಳೋ ಜಾಗದಲ್ಲಿ ಕೂಡ ಇಡು ಅಂತ ಹೇಳಿದ್ರು. ಯಾಕಂದರೆ ಕೆಲವೊಮ್ಮೆ ಮಕ್ಕಳು ಮಲಗೋ ಜಾಗದಲ್ಲಿ ಸಣ್ಣ ಸಣ್ಣ ಹುಳ ಎಲ್ಲ ಬಂದುಬಿಡುತ್ತೆ, ಅಂದರೆ ಇರುವೆ ಇರ್ಬೋದು ಅಥವಾ ಸಣ್ಣ ಗುದ್ದ ಬರುತ್ತಲ್ಲ ಅದೆಲ್ಲ ಇರ್ಬೋದು, ಅದೆಲ್ಲ ಈ ಸ್ಮೆಲ್ಗೆ ಬರಲ್ವಂತೆ. ಹಾಗಾಗಿ ಮಕ್ಕಳು ಮಲಗೋ ಜಾಗದಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಮಗುಗೇನಾದ್ರೂ ಜ್ವರ ಬರೋ ಥರ ಆಗ್ತಾಯಿದ್ರೆ ಅಥವಾ ಶೀತ ಆಗೋ ಥರ ಆಗ್ತಾಯಿದ್ರೆ ಆವಾಗಲೂ ಕೂಡ ಇಡಬೇಕು. ಇಟ್ಟಾಗ ಆ ಸ್ಮೆಲ್ಲಿಗೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಇಟ್ಟೆ. ಹೆಂಗಿದ್ರು ನನಗೊಂಚೂರು ಕೋಲ್ಡ್ ಆಗೋ ಥರ ಅನ್ನಿಸ್ತಿತ್ತಲ್ಲ, ಇನ್ನು ಜಾಣಕ್ಕೆ ಸ್ಪ್ರೆಡ್ ಆಗಬಾರ್ದು ಅಂತ. ಹಾಗೆ ನಾನು ಕೂಡ ಫ್ರೆಶ್ನಪ್ ಆಗೋಣ ಅಂತೇಳಿ ಅಂದ್ಕೊಂಡೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಸುಮಾರು ಜನ ಹೇಳೋದನ್ನ ನಾನು ಕೇಳಿದ್ದೀನಿ. ಕೆಲವೊಬ್ಬರಿಗೆ ಗಲ್ಲದ ಮೇಲೆ, ಇಲ್ಲಾಂದರೆ ಫೋರ್ಹೆಡ್ ಮೇಲೆ, ಇಲ್ಲಾಂದರೆ ತುಟಿ ಅಕ್ಕಪಕ್ಕ ಏನಾದರೂ ಕಪ್ಪು ಪ್ಯಾಚಸ್ ಕಾಣಿಸಿದ್ರೆ ಮನೇಲಿರೋ ಕೆಲವೊಬ್ರು ಹೇಳ್ತಿರ್ತಾರೆ, ನಿಂಗೆ ಪಿಗ್ಮೆಂಟೇಷನ್ ಬಂದಿದೆ, ಇದರಿಂದ ಏನೋ ಒಳ್ಳೇದಾಗುತ್ತೆ ನಿನಗೆ, ಇಲ್ಲಾಂದರೆ ಏನೋ ಕೆಟ್ಟದಾಗುತ್ತೆ, ಅಂದರೆ ಹಣೆ ಮೇಲೆ ಬಂದಿದೆ ಕೆಟ್ಟದಾಗುತ್ತೆ, ಗದದ ಮೇಲೆ ಬಂದಿದೆ ಒಳ್ಳೇದಾಗುತ್ತೆ, ಈ ಥರ ಹೇಳ್ತಿರ್ತಾರೆ. ನಿಜ ಹೇಳಬೇಕು ಅಂತ ಅಂದರೆ ಇವಾಗಿನ ಕಾಲದಲ್ಲಿ 30-35 ವರ್ಷ ಆದಮೇಲೆ ಎಲ್ರಿಗೂ ಕೂಡ ಇದು ಮಾಮೂಲಿಯಾಗಿ ಬರುವಂತಹ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಈ ಪಿಗ್ಮೆಂಟೇಷನ್ ಬರಲಿಕ್ಕೆ ಸುಮಾರಷ್ಟು ಕಾರಣ ಇದ್ದಾವೆ. ನಮ್ಮ ಏಜಿಂದ ಇರ್ಬೋದು ಅಥವಾ ಸನ್ ಡ್ಯಾಮೇಜಿಂದ ಇರ್ಬೋದು, ನಾವು ತಗೊಳ್ಳುವಂತಹ ಫುಡ್ ಇರ್ಬೋದು, ಇನ್ನು ಡೆಲಿವರಿ ಆದಮೇಲೆ ಪ್ರೆಗ್ನೆನ್ಸಿ ಚೇಂಜಸ್ಸಿಂದ ಇರ್ಬೋದು, ಈ ಥರ ಸುಮಾರಷ್ಟು ಕಾರಣಗಳಿದ್ದಾವೆ. ಕೆಲವೊಮ್ಮೆ ಮನೇಲಿ ಕೆಲವೊಂದಿಷ್ಟು ಹೋಮ್ ರೆಮಿಡೀಸ್ನ ಮಾಡಿ ಟ್ರೈ ಮಾಡಿದಾಗ ಕೆಲವೊಬ್ಬರಿಗೆ ಅದು ರಿಸಲ್ಟ್ ಕೊಡುತ್ತೆ, ಕೆಲವೊಬ್ಬರಿಗೆ ರಿಸಲ್ಟ್ ಕೊಡಲ್ಲ. ನಾವು ಕಾರಣ ಏನು ಅಂತ ತಿಳ್ಕೊಳ್ಬೇಕು. ಮೊದಲನೇದಾಗಿ ಏನಕ್ಕೆ ಪಿಗ್ಮೆಂಟೇಷನ್ ಬಂದಿದೆ ಅಂತ ಹೇಳ್ಬಿಟ್ಟು ಆ ಕಾರಣ ಗೊತ್ತಾಗಬೇಕು ಅಂತ ಅಂದರೆ ನಾವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಲೇಬೇಕು. ಕೆಲವೊಬ್ಬರಿಗೆ ನೇರವಾಗಿ ಹೋಗಿ ಕನ್ಸಲ್ಟ್ ಮಾಡಲಿಕ್ಕೆ ಸಮಯ ಇರಲ್ಲ ಅಥವಾ ಏನೋ ಒಂದು ಪರ್ಸ್ನಲ್ ಕಾರಣ ಇರುತ್ತೆ. ಅವ್ರಿಗೆಲ್ಲ ನಾನು ಸಜೆಸ್ಟ್ ಮಾಡೋದು ಅಂದರೆ ಈ ಕ್ಯೂರ್ ಸ್ಕಿನ್ ಆ್ಯಪು. ಅದು ಇವಾಗ ಕ್ಯೂರ್ ಆ್ಯಪ್ ಅಂತ ಹೇಳಿ ಬದಲಾವಣೆ ಆಗಿದೆ. ನಾವು ಪ್ಲೇಸ್ಟೋರ್ಗೆ ಹೋಗಿ ಕ್ಯೂರ್ ಆ್ಯಪ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಇದು ನಮಗೆ ಕಾಣಿಸುತ್ತೆ. ಆ ಮೂಲಕ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಏನಕ್ಕೆ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅಂತ ಅಂದರೆ, ಸುಮಾರು ಜನ ಇದನ್ನ ಸ್ಕಿನ್ ಟ್ರೀಟ್ಮೆಂಟ್ಗೋಸ್ಕರ ಇರುವಂತಹ ಒಂದು ಆ್ಯಪ್ ಅಂತಲೇ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಇದರಲ್ಲಿ ನಮಗೆ ಹೇರ್ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ನಮ್ಮ ಹೇರ್ ಫಾಲ್ ಇರ್ಬೋದು, ಹೇರ್ ಡ್ಯಾಮೇಜ್ ಇರ್ಬೋದು ಅಥವಾ ಡ್ಯಾಂಡ್ರಫ್ ಇರ್ಬೋದು, ನಮ್ಮ ಹೇರ್ಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿ ಪ್ರಾಬ್ಲಮ್ಸ್ಗೂ ಕೂಡ ಇಲ್ಲಿ ನಾವು ಸೊಲ್ಯೂಷನ್ನ ಪಡ್ಕೊಳ್ಬೋದು. ಸ್ಕಿನ್ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಸಿಗುತ್ತೆ, ಹೇರ್ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಸಿಗುತ್ತೆ. ಇನ್ನು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಆಗಲೇ ಹೇಳಿದ್ನಲ್ಲ, ಕ್ಯೂರ್ ಆ್ಯಪ್ಗೆ ಹೋಗಿ ಡೌನ್ಲೋಡ್
ಮಾಡ್ಕೊಂಡ್ರೆ ಆಯಿತು. ಡೌನ್ಲೋಡ್ ಮಾಡಿದ್ಮೇಲೆ ನಮ್ಮದೊಂದು ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದಾಗ ನಮ್ಮ ಸ್ಕಿನ್ನಲ್ಲಿ ಏನೇನೆಲ್ಲ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಅದೇ ನಮಗೆ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ಒಂದು ಒಳ್ಳೆ ಡರ್ಮಟಾಲಜಿಸ್ಟ್ ಕೂಡ ಇರ್ತಾರೆ. ಅವರು ನಮ್ಮ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಅಥವಾ ನಮ್ಮ ಹೇರ್ ಪ್ರಾಬ್ಲಮ್ ಇರ್ಬೋದು ಚೆಕ್ ಮಾಡಿ ಅದಕ್ಕೆ ಏನೇನೆಲ್ಲ ಬೇಕು ನೋಡಿ ಆ ಪ್ರಾಡಕ್ಟ್ಸ್ನ ನೇರವಾಗಿ ನಮಗೆ ಮನೆಗೆ ಕಳಿಸ್ಕೊಡ್ತಾರೆ. ಆಮೇಲೆ ಇದು ಯಾವ ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಇದೆ ಅಂತಲೂ ಕೂಡ ಕೆಲವೊಬ್ಬರಿಗೆ ಅನುಮಾನ ಬರ್ಬೋದು. ಇಂಗ್ಲೀಷ್ ಮಾತ್ರ ಅಲ್ಲ, ಸುಮಾರು ಆ್ಯಪಲ್ಲಿ ಬರೀ ಇಂಗ್ಲೀಷ್ ಇರುತ್ತೆ ಅಲ್ವಾ, ಇದರಲ್ಲಿ ಆ ಥರ ಅಲ್ಲ. ಕನ್ನಡ, ಇಂಗ್ಲೀಷ್, ತೆಲುಗು, ತಮಿಳ್ ಯಾವುದೇ ಆದರೂ ಸರಿ, ನಾವು ಯಾವ ಭಾಷೆಯಲ್ಲಿ ಕಂಫರ್ಟಬಲ್ ಇದ್ದೀವಿ ಅಂತ ಅನಿಸುತ್ತೆ ನೋಡಿ ಆ ಮೂಲಕನೇ ನಾವು ಟೆಕ್ಸ್ಟ್ ಮಾಡ್ಬೋದು. ಆ ಭಾಷೆ ತೊಂದರೆ ಅಂತೂ ಖಂಡಿತ ಇದರಲ್ಲಿ ಇರೋದಿಲ್ಲ. ಇನ್ನು ಈ ಪ್ರಾಡಕ್ಟ್ಸ್ಗಳು ನಮಗೆ ಬರೀ 2200 ರೂಪಾಯಿಗೆ ಸಿಕ್ಕೋಗ್ಬಿಡುತ್ತೆ. ಬರೀ ಪ್ರಾಡಕ್ಟ್ಸ್ ಮಾತ್ರ ಅಲ್ಲ, ಈ ಡರ್ಮಟಾಲಜಿಸ್ಟ್ ಕನ್ಸಲ್ಟೇಷನ್ ಫೀಸ್ ಇರ್ಬೋದು, ಡೆಲಿವರಿ ಚಾರ್ಜ್ ಇರ್ಬೋದು, ಎಲ್ಲ ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗುತ್ತೆ ಆಯಿತಾ. ನೀವು ಯೋಚನೆ ಮಾಡಿ, ಹೊರಗಡೆ ಹೋಗಿ ನಾವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಂದ್ರೆ ಎಷ್ಟೆಲ್ಲ ಚಾರ್ಜಸ್ ಇರುತ್ತೆ, ಹಾಗೆ ಎಷ್ಟೆಲ್ಲ ಟೈಮ್ನ ತಗೊಳುತ್ತೆ ಅಂತೇಳಿ. ಇದರಲ್ಲಿ ಜಾಸ್ತಿ ಸಮಯ ಕೂಡ ತಗೊಳ್ಳೋದಿಲ್ಲ, ಕೇವಲ ಒಂದು 5 ರಿಂದ 10 ನಿಮಿಷದಲ್ಲಿ ಕೆಲಸ ಮುಗ್ದೋಗ್ಬಿಡುತ್ತೆ. ನನಗೆ ನೀವು ನೋಡ್ತಿರ್ಬೋದು ಈ ಕಿಟ್ನ ಕಳಿಸ್ಕೊಟ್ಟಿದ್ದಾರೆ. ಈ ಕಿಟ್ಟಲ್ಲಿ ನನಗೆ ಬೇಕಾಗೋ ಮಾಯ್ಶ್ಚರೈಸರ್ ಇರ್ಬೋದು, ಸನ್ಸ್ಕ್ರೀನ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಸಿರಮ್ ಇರ್ಬೋದು, ಎಲ್ಲನೂ ಕೂಡ ಇದೆ. ಇನ್ನು ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಸೂಟ್ ಆಗುತ್ತೆ ನೋಡಿ ಅದನ್ನು ನಿಮಗೆ ಕಳಿಸ್ಕೊಡ್ತಾರೆ. ಇದನ್ನು ಬಳಸೋದು ಕೂಡ ಸುಲಭನೇ, ಏನಿಲ್ಲ, ಬೆಳಗ್ಗೆ ಮತ್ತು ಸಂಜೆ ಬರೀ 2 ಸ್ಟೆಪ್ನ ಫಾಲೋ ಮಾಡಿದ್ರೆ ಆಯಿತು. ಇನ್ನು ಈ ಆ್ಯಪ್ನ ಡೌನ್ಲೋಡ್ ಮಾಡಿದ್ಮೇಲೆ ಡಿಲೀಟ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಫಾಲೋ ಅಪ್ ಕೂಡ ಇರುತ್ತೆ. ಹಾಗೆ ನಮಗೊಂದು ಒಳ್ಳೆ ಡಯಟ್ ಚಾರ್ಟ್ ಕೂಡ ಕೊಡ್ತಾರೆ. ಹಾಗೆ ಇನ್ನೊಂದೇನಂತ ಅಂದರೆ ಈ ಕ್ಯೂರ್ ಆ್ಯಪ್ನ ಯೂಸ್ ಮಾಡ್ತಿರೋ 98% ಜನರಿಗೆ ಕೇವಲ 3 ವಾರದಲ್ಲೇ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಅದರಲ್ಲಿ ನಾನು ಕೂಡ ಒಬ್ಳು. ಇನ್ನು ನೀವು ಏನಾದರೂ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ನಾನು ಕೂಪನ್ ಕೋಡ್ನು ಕೂಡ ಕೊಟ್ಟಿರ್ತೀನಿ. ಆ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದಿಷ್ಟು ಡಿಸ್ಕೌಂಟ್ ಅಂತ ಸಿಗುತ್ತೆ. ಇನ್ನು ಆ್ಯಪ್ ನೇಮ್ ಬಂದು ಕ್ಯೂರ್ ಆ್ಯಪ್ ಅಂತ ಹೇಳಿ, ಕ್ಯೂರ್ ಸ್ಕಿನ್ ಅಲ್ಲ, ಕ್ಯೂರ್ ಆ್ಯಪ್ ಅಂತ ಹೇಳಿ ಬದಲಾವಣೆ ಆಗಿದೆ. ಇನ್ನು ನಾನು ಫ್ರೆಶ್ನಪ್ ಆಗಿ ಬರೋ ಅಷ್ಟರಲ್ಲಿ ಜಾಣ ಕೂಡ ಎದ್ಬಿಟ್ಟಿದ್ರು. ಅಮ್ಮ ಹಂಗೆ ಕಾಲ ಮೇಲೆ ಕೂರಿಸ್ಕೊಂಡು ಅಕ್ಕಿ ಮತ್ತು ಬೇಳೆ ಎಲ್ಲನೂ ಕೂಡ ಬೇರೆ ಮಾಡ್ತಿದ್ರು. ಅವ್ರು ಆಗಲೇ ಅರ್ಧ ಮುಗಿಸೇ ಬಿಟ್ಟಿದ್ರು. ನೋಡಿ ಎಷ್ಟು ಬೇಗ ಎಷ್ಟು ಬೇರೆ ಮಾಡಿದ್ದಾರೆ ಅಂತೇಳಿ. ನಾನು ಸುಮಾರು ಹೊತ್ತಿಂದ ಮಾಡ್ಕೊತಾ ಕೂತಿದ್ದೆ, ಅವ್ರು ಪಟ ಅಂತಲೇ ಮಾಡಿಬಿಟ್ರು. ಇನ್ನು ಜಾಣಿಗೆ ರಾಮಸೀತೆ ಮಾಡು ಅಂತ ಹೇಳ್ಕೊಡ್ತಾ ಇದ್ದಾರೆ. ಪ್ರತಿದಿನ ಅಮ್ಮ ಇದನ್ನು ಹೇಳ್ಕೊಡ್ತಾರೆ. ಕಲಿಸ್ಬೇಕಿದ್ದು ನಮ್ಮ ಮಕ್ಕಳಿಗೆ, ನೀವು ಚಿಕ್ಕವರಿರುವಾಗೆಲ್ಲ ನಾನು ಜಾಸ್ತಿ ಇದನ್ನೇ ಹೇಳ್ಕೊಡ್ತಾ ಇದ್ದೆ ಅಂತೇಳಿ. ಸರಿ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಜಾಡನ್ನು ಆಡಿಸ್ಕೊಂಡು ಕೂತಿದ್ವಿ. ಇನ್ನು ಕತ್ಲೆ ಆಯ್ತಲ್ಲ, ಹಾಗಾಗಿ ಇನ್ನೊಂದು ಅರ್ಧ ಮಿಕ್ಕಿತ್ತು, ಅದು ನಾಳೆ ಮಾಡ್ಕೊಳ್ಳೋಣ, ಇವತ್ತಿಗೆ ಇಷ್ಟು ಸಾಕು ಅಂತೇಳಿ ಎತ್ತಿಟ್ವಿ. ಇನ್ನು ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗಲಿಲ್ಲ. ಜಾಣ ಜೊತೆ ಸ್ವಲ್ಪ ಹೊತ್ತು ನಾನು ಆಡ್ತಾ ಕೂತಿದ್ದೆ. ಅದಾದಮೇಲೆ ಅಮ್ಮ ಅಡುಗೆ ಎಲ್ಲನೂ ಕೂಡ ಮುಗಿಸ್ಕೊಂಡ್ರು. ನಮ್ಮದು ಊಟ ಎಲ್ಲ ಮುಗೀತು. ಅದಾದಮೇಲೆ ಇನ್ನೂ ಸ್ವಲ್ಪ ಸಮಯ ಇತ್ತು. ನನಗೆ ಯಾಕೋ ಇವತ್ತು ನಿದ್ರೆ ಬರ್ತಾ ಇರಲಿಲ್ಲ, ಯಾಕಂದರೆ ಜಾಣನು ಮಲಗಿರಲಿಲ್ಲ, ಜಾಣನು ಆಡ್ತಾ ಇದ್ರಲ್ಲ, ಹಂಗಾಗಿ ನಾನು ಆಡಿಸ್ತಾ ಕೂತಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ಮನೇಲಿ ಚಪಾತಿ ಹಿಟ್ಟಿನ ಪುಡಿ ಖಾಲಿಯಾಗಿತ್ತು. ಈಗ ಸಾಮಾನ್ಯವಾಗಿ ಸೋಯಾ ಕಾಳೆಲ್ಲ ಹಾಕಿ ಚಪಾತಿ ಹಿಟ್ಟನ್ನ ಸಪ್ರೇಟಾಗಿ ಮಾಡಿಸಿರ್ತೀನಿ. ಅದಾದಮೇಲೆ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ಸಪ್ರೇಟಾಗಿ ಮಾಡಿಸ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಇನ್ಸ್ಟೆಂಟ್ ದೋಸೆ ಪೌಡರ್ನೆಲ್ಲ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿರ್ತೀನಿ. ಇವತ್ತು ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ಮಾಡಿಸೋವಂಥ ಚಪಾತಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಸರಿ, ಅದನ್ನು ನಾನೇ ಮಾಡ್ಕೊಂಬಿಡೋಣ ಅಂತೇಳಿ ನಾನು ರೆಡಿ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದ. ಈ ನಮ್ಮ ಜಾಣನ ಎತ್ಕೊಂಡು ಅವರು ಬಂದರು. ಜಾಣಗೆ ಹೆಂಗೆ ಅಂದರೆ ಒಂದು 5 ನಿಮಿಷಕ್ಕೂ ನಾವು ಬೇರೆ ಕಡೆ ಎಲ್ಲ ಓಡಾಡಿಸ್ತಿರ್ಬೇಕು. ಅಂದರೆ ರೂಮಲ್ಲಿ ಸ್ವಲ್ಪ ಹೊತ್ತು, ಹಾಲಲ್ಲಿ ಸ್ವಲ್ಪ ಹೊತ್ತು, ಅಡುಗೆ ಮನೇಲಿ ಸ್ವಲ್ಪ ಹೊತ್ತು, ಈ ಥರ ಒಂದೇ ಕಡೆ ಮಾತ್ರ ಕೂರಿಸ್ಕೊಳ್ಳೋಂಗಿಲ್ಲ. ನಮ್ಮ ನನಗೆ ಚಚ್ಚಿ ಮಾಡಪ್ಪ ನಿಮ್ಮಮ್ಮಂಗೆ ಅಂತೇಳಿ ಹೇಳ್ಕೊಡ್ತಾ ಇದ್ರೆ ಅದಕ್ಕೆ ಬಂದು ಹಂಗೆ ಹೊಡಿತಾ ಇದ್ದಾರೆ ನೋಡಿ. ಅವಾಗ ನಾವು ಅಯ್ಯೋ ನೋವಾಯಿತು ಅಂತೇಳಿ ರಿಯಾಕ್ಟ್ ಮಾಡಬೇಕು. ಅವಾಗ ಖುಷಿ ಆಗುತ್ತೆ, ನಗು ಬರುತ್ತೆ. ಇನ್ನು ಸ್ವಲ್ಪ ಹೊತ್ತು ಹಂಗೆ ಜಾಡ ಜೊತೆ ಆಡಿಕೊಂಡು ಇದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ. 1 ಕಪ್ ಆಗೋವಷ್ಟು ಕೆಂಪಕ್ಕಿ ತಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋವಷ್ಟು ಹೆಸರು ಕಾಳು, ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋವಷ್ಟು ನವಣೆ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋವಷ್ಟು ಕಡಲೆಕಾಳು ಇಲ್ಲ ಕಡಲೆಬೇಳೆ ಕೂಡ ತೊಗೋಬೋದು. ಇನ್ನೊಂದು ಅರ್ಧ ಕಪ್ಪು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇನ್ನು ತೊಗರಿ ಬೇಳೆ, ರೆಡ್ ದಾಲ್ ಬರುತ್ತಲ್ಲ, ರೆಡ್ ದಾಲು ಮತ್ತು ಮಾಮೂಲಿಯಾಗಿ ಅಡುಗೆಗೆ ಬಳಸೋ ತೊಗರಿ ಬೇಳೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಒಂದು ಅರ್ಧ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಬೇಕು ಅನ್ನೋಂಗಿದ್ರೆ ರಾಗಿ ಕೂಡ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಕಪ್ಪಕ್ಕಿ ಸೇರಿಸ್ಕೊಳ್ಬೋದು. ಏನು ಬೇಕಾದರೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ನಾನು ಇಷ್ಟನ್ನ ಹಾಕ್ಕೊಳ್ತೀನಿ ಅಷ್ಟೇ. ಇನ್ನು ಇವಾಗ ಸ್ವಲ್ಪ ತೊಗೊಂಡಿದ್ನಲ್ವ ಕಡಲೆಕಾಳನ್ನ ಹುರ್ಕೊಳ್ತಾ ಇದ್ದೀನಿ. ಒಂಚೂರು ಚೆನ್ನಾಗೇ ಹುರ್ಕೊಳ್ಬೇಕು. ಈ ಮಸಾಲೆ ಪುಡಿ ಎಲ್ಲ ಮಾಡಬೇಕಾದ್ರೆ ಹುರ್ಕೊತೀವಿ ನೋಡಿ, ಆ ಥರ ಹುರಿಬೇಕು. ಈ ಹುರಿಯೋ ಟೈಮಲ್ಲಿ ಒಂದೊಂದು ಕಡಲೆ ಕಾಳುಗಳು ಸಿಪ್ಪೆ ಬಿಡ್ಕೊಂಡ್ಬಿಡ್ತವೆ ಗೊತ್ತಾ, ಸೇಮ್ ಅವು ಕಡಲೆ ಪಪ್ಪು ಥರ ಆಗಿರುತ್ತೆ. ಅದು ನನಗೆ ತಿನ್ಲಿಕ್ಕೆ ತುಂಬಾ ಇಷ್ಟ. ಮೊದಲೆಲ್ಲ ಅಮ್ಮ ಖಾರದ ಪುಡಿ ಎಲ್ಲ ಮಾಡಿಸ್ಬೇಕಾದ್ರೆ ನಾವು ಕಾಯ್ತಾ ಕೂರ್ತಿದ್ವಿ, ಅದೊಂದು 2 ಕಾಳು ಕೈ ಸಿಕ್ಕಿದ್ರೆ ಸಾಕು ತಿನ್ಕೊಂಡು ಹೋಗೋಣ ಅಂತೇಳಿ. ಅದೊಂಥರ ಚೆನ್ನಾಗಿರುತ್ತೆ ಟೇಸ್ಟು. ಯಾರೆಲ್ಲ ತಿಂದಿದ್ದೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಇನ್ನು ಕಡಲೆಕಾಳನ್ನ ಹುರಿದಿದ್ದ
ಅದಾದಮೇಲೆ ಹೆಸ್ರು ಕಾಳು ಹಾಗೆ ಉದ್ದಿನ ಬೇಳೆ ಎರಡೂ ಕೂಡ ಒಟ್ಟಿಗೆ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಬದಲು ಉದ್ದಿನ ಕಾಳು ಹಾಕಿದ್ರೆ ಇನ್ನೂ ಒಳ್ಳೆಯದು, ಚೆನ್ನಾಗಿರುತ್ತೆ. ಆದರೆ ನಮ್ಮನೆ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಬರೀ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಒಂದು ಒಳ್ಳೆ ಪರಿಮಳ ಬರುತ್ತೆ ಗೊತ್ತಾ, ಪರಿಮಳ ಬರೋವರೆಗೂ ಹುರ್ಕೊಳ್ಬೇಕು. ಅಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಬಿಸಿ ಇತ್ತಲ್ಲ ಈ ಕಾಳು, ಅದಕ್ಕೇನೆ ನಾನು ಆಗಲೇ ಬಿಸಿ ಮಾಡಿ ಇಟ್ಕೊಂಡಿರೋ ಕಡಲೆಕಾಳು, ತೊಗರಿಬೇಳೆ ಮತ್ತು ಅಕ್ಕಿ ಹಾಗೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಆ ಬಿಸಿಗೆ ಇವು ಕೂಡ ಸ್ವಲ್ಪ ಬೆಚ್ಚಗಾಗಲಿ ಅಂತೇಳಿ ಅಷ್ಟೇ. ಅದಾದಮೇಲೆ ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಳ್ಬೇಕು. ಬಿಸಿ ಬಿಸಿ ಇರುವಾಗಲೇ ಪುಡಿ ಮಾಡಲಿಕ್ಕೆ ಹೋಗಬಾರ್ದು, ಆವಾಗ ಹಿಟ್ಟು ಜಾಸ್ತಿ ದಿನ ಇರಲ್ಲ, ಬೇಗನೆ ಹುಳ ಆಗಿಬಿಡುತ್ತೆ. ಆಮೇಲೆ ಮಿಕ್ಸಿಗೆಲ್ಲ ಒಂಥರ ಅಂಟ್ಕೊಂಡಿರೋ ಥರ ಆಗುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡಿಬಿಟ್ಟು ಅದಾದಮೇಲೆ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋ ಅಂಥದ್ದು. ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಂಡಾಗ ನುಣ್ಣಗಾಗುತ್ತೆ. ಜಾಸ್ತಿ ಹಾಕಿ ಒಂದೇ ಸಲ ಮಾಡಿಬಿಟ್ರೆ ಜಾಸ್ತಿ ತರಿಯಾಗಿ ಆಗಿಬಿಡುತ್ತೆ. ಚಪಾತಿನೆಲ್ಲ ಲಟ್ಟಿಸ್ಲಿಕ್ಕೆ ಅಷ್ಟು ಸರಿ ಹೋಗಲ್ಲ. ಅದಕ್ಕೆ ನಾನು ಒಂದು ಅರ್ಧ ಅಷ್ಟೇ ಹಾಕ್ಕೊಂಡು ರುಬ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಅರ್ಧ ಹಾಕಿ ರುಬ್ಕೊಳ್ತೀನಿ. ಏನು ಗೊತ್ತಾ, ಈ ಪೌಡರ್ ಆದಮೇಲೆ ನಾವು ಸ್ವಲ್ಪ ಜಲ್ಡೆ ಮಾಡ್ಕೊಳ್ಬೇಕು. ಜಲ್ಡೆ ಮಾಡ್ಕೊಂಡಾಗ ಸಣ್ಣ ಸಣ್ಣ ತರಿ ಇರುತ್ತಲ್ವ, ಅದು ಮೇಲ್ಗಡೆ ಬರುತ್ತೆ. ಮತ್ತೆ ಅದನ್ನು ಇನ್ನೊಂದು ರೌಂಡ್ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೋದು. ಇದ್ರೊಟ್ಟಿಗೆ ನಾನು ಒಂದು 3 ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಜಲ್ಡೆ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನ ಹಾಕೋದ್ರಿಂದ ನೀಟಾಗಿ ನಾವು ಚಪಾತಿ ಥರ ಲಟ್ಟಿಸ್ಕೊಳ್ಬೋದು ಅಂತ ಹೇಳಿ. ಬೇಡ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಗೋಧಿ ಹಿಟ್ಟು ಹಾಕಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ನಾವು ರೊಟ್ಟಿ ಥರ ತಟ್ಕೋಬೇಕಾಗತ್ತೆ, ಲಟ್ಟಿಸ್ಲಿಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಕೂಡ ಒಟ್ಟಿಗೆ ಜಲ್ಡೆ ಮಾಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಬಿಟ್ರೆ ನಮಗೆ ಯಾವಾಗ ಬೇಕು ನೋಡಿ ಆವಾಗ ಚಪಾತಿ ಮಾಡ್ಕೊಳ್ಬೋದು. ಮಾಮೂಲಿಯಾಗಿ ಮಾಡೋ ಚಪಾತಿಗಿಂತ ಇದು ಚೆನ್ನಾಗಿರುತ್ತೆ. ಇದರಲ್ಲಿ ಎಲ್ಲ ಥರ ಕಾಳಿರೋದ್ರಿಂದ ನಮಗೊಂದು ಒಳ್ಳೆ ಪ್ರೋಟೀನ್ ಕೂಡ ಸಿಕ್ತಂಗೆ ಆಗುತ್ತೆ. ಹಾಗೆ ಇದನ್ನು ಚಪಾತಿ ಥರ ಮಾಡ್ಕೊಂಡು ತಿನ್ಲಿಕ್ಕೆ ಇಷ್ಟ ಆಗಲ್ಲ ಅಂತ ಅಂದರೆ ನಾವು ದೋಸೆ ಥರ ಕೂಡ ಮಾಡ್ಕೊಳ್ಬೋದು. ದೋಸೆ ಥರ ಮಾಡ್ಕೊಳ್ಬೇಕು ಅಂದರೆ ಏನು ಗೊತ್ತಾ, ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಅದ್ರ ಬದಲು ಅವಲಕ್ಕಿ ಮತ್ತು ಸಾಬುದಾನ ಒಟ್ಟಿಗೆ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ದೋಸೆ ಮಾಡೋದು ಇನ್ನೊಂದು ಗಂಟೆ ಇದೆ ಅನ್ನುವಾಗಲೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಇನ್ಸ್ಟೆಂಟಾಗಿ ದೋಸೆನ ನಾವು ಮಾಡ್ಕೊಂಡ್ಬಿಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹಿಂಗೆ ಮಾಡ್ಕೊಳಂಗಿದ್ರೆ ಹಿಂಗೆ ಮಾಡ್ಬೋದು, ಇಲ್ಲಾಂದರೆ ಆ ಥರ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಮ್ಮ ಊರಿಗೆ ಹೋಗಬೇಕಿತ್ತು, ಊರಿಗೆ ಅಂದರೆ ಕೋರ್ಟ್ಗೆ ಹೋಗಬೇಕಿತ್ತು. ಹಾಗಾಗಿ ಅವರು ಒಂಚೂರು ಬೇಗನೆ ಎದ್ದು ರೆಡಿಯಾಗಿದ್ದರು. ಅವ್ರು ಈ ಥರ ಏನಾದರೂ ಕೋರ್ಟ್ಗೆ ಹೋಗಬೇಕು ಅಂತ ಅಂದರೆ 2:45-3 ಗಂಟೆಗೆಲ್ಲ ಎದ್ದು ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿ ಆಗೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತಾಗುತ್ತೆ. ಅದಾದಮೇಲೆ 4 ಗಂಟೆ 4:15ಗೆಲ್ಲ ಮನೆ ಬಿಟ್ಬಿಡ್ಬೇಕು. 4:15ಗೆ ಮನೆಗೆ ಬಿಟ್ಟು ಬಸ್ ಸ್ಟಾಪ್ಗೆ ಹೋಗಿ ಬಸ್ ಸಿಕ್ಬಿಟ್ರೆ ಅವ್ರಿಗೆ ಒಂದು 9:30 ಅಷ್ಟರಲ್ಲೆಲ್ಲ ಊರಿಗೆ ಹೋಗ್ಬಿಡ್ತಾರೆ. ಆಮೇಲೆ ಕೇರ್ಪೇಟೆಗೆ ನೇರವಾಗಿ ನಮ್ಮ ಅಮ್ಮಂಗೆ ಬಸ್ ಸಿಗುತ್ತೆ. ಇರಿಸವೆಯಿಂದ ಏನಾದರೂ ಒಂದು ಬಸ್ಸು ಮಿಸ್ ಆಯಿತು ಅಂದರೆ ಅವ್ರು ಚಂದ್ರಪಟ್ಟಣ ಹಂಗಾಸು ಹೋಗಬೇಕು. ಅದಕ್ಕೆ ಅವರು ಅಷ್ಟೊಂದೆಲ್ಲ ಬಳಸ್ಕೊಂಡು ಹೋಗೋದು ಬೇಡ ಅಂತೇಳಿ ಒಂಚೂರು ಬೇಗನೆ ಹೊರಟ್ಬಿಡ್ತಾರೆ. ನನಗಂತೂ ಅವರು ಚಳಿಲಿ ಹೋಗೋದನ್ನ ನೋಡೋದೇ ನಂಗೊಂಥರ ಬೇಜಾರು. ಆದರೆ ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲ, ಹೋಗಲೇಬೇಕು. ಇನ್ನು ಅದಾದಮೇಲೆ ಜಾಣುಗೆ ಇವತ್ತು ಅಪ್ಪು ಒಂದು ಹೊಸ ಟಾಯ್ ತೊಗೊಂಡು ಬಂದಿದ್ದರು. ಅಂದರೆ ತೊಗೊಂಡು ಬಂದು ಶಾಪಲ್ಲಿಟ್ಟು 4-5 ದಿನ ಆಗಿತ್ತಂತೆ, ತಂದಿರಲಿಲ್ಲ ಅವ್ರಿಗೆ ಕೆಲಸದ ಬ್ಯುಸಿಲಿ ಮರ್ತೇ ಬಿಟ್ಟಿದ್ದಾರೆ. ಇವತ್ತು ಬೆಳಗ್ಗೆನೇ ಹೋಗಿ ತೊಗೊಂಡು ಬಂದರು. ಒಂದು ಕಾರ್ ತೊಗೊಂಡು ಬಂದಿದ್ದೀನಿ, ನೀರು ತೊಗೊಂಡು ಬಂದುಬಿಡ್ತೀನಿ, ಜಾಣು ಕೊಟ್ಟರೆ ಖುಷಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ತಂದು ಇವಾಗ ಆಡಿಸ್ತಾ ಕೂತಿದ್ದಾರೆ. ತೋರಿಸ್ತೀನಿ, ತಗೋ. ಪುಟ್ಟದಲ್ವಾ ಅಪ್ಪು ಇದು? ಪುಟ್ಟದು ಬಲೆ ಸ್ಟ್ರಾಂಗು. ಹೌದಾ? ತೋರಿಸ್ತೀನಿ ತಡಿ. ಜಣೆ ಹಿಂಗೆ ಹಿಡ್ಕೊಳಕ್ಕೆ ಹೋದ್ರೆ ಬಾಲ್ ಹಿಂದೆನೇ ಸುತ್ತದ. ಅದು ಸಿಕ್ತಿಲ್ವ ಮಗನೇ? ನೋಡು, ಬಾಲ್ ಹಿಂದೆ ಹೋಯ್ತದೆ. ಇನ್ನೊಂದು ಏನು ಗೊತ್ತಾ ಇದರಲ್ಲಿ, ಇದರಲ್ಲಿ ಒಂದು ಮ್ಯಾಪ್ ಕೊಟ್ಟವ್ರೆ. ಎಲ್ಲ ರೆಡಿ ಸಾಕ್ತಾನೆ ಜಾಣಿ. ಓ ವಾವ್,
ಹ್ಞೂ ಅಯ್ಯೋ ಅದನ್ನು ಉಲ್ಟಾ ಪಲ್ಟಾ ಬರಂಗ್ ಹೋಗ್ಬಿಟ್ಟು ಹ್ಞೂ ಅರ್ಗಿರ್ದು ಹಾಕ್ಬಿಟ್ಟೆ ಒಂದೇ ಮ್ಯಾಪ್ ಇರೋದು ಜಾಣಯ್ಯ. ಇರಿ ಮಗ್ನೆ ನೋಡೋಣ ಇರಿ ಕಂದ. ಹಾಂ ನೋಡು ಅಲ್ಲಿಂದ ಸಾಕು. ಇಷ್ಟ ಆಯ್ತಾ? ಬಾಲ್ ಇರ್ತದೆ. ವಾವ್ ಜಾಣು, ಹೊಸ ಟೊಯ್ ಬಂತು ನಿಮಗೆ. ಕೊಡಿ ಫಸ್ಟ್ ತಗೊಂಡು ಬಾಯಿಗೆ ಹಾಕೊಂತೀನಿ ಅಂತಾರೆ. ಬಾಯ್ ಹಾಕಂತೀಯಪ್ಪ ಹಿಂಗೆ ಎಷ್ಟೊಂದು ಹಿಂಗೆ ಹಾಕ. ಇದು ಚಕ್ರ ಅಲ್ಲ, ಪರವಾಗಿಲ್ಲ, ದೊಡ್ಡದಾಗಿದೆ. ಬಾಯಿಗೆ ಹಾಕೊಂಡ್ರು ತೊಂದರೆ ಇಲ್ಲ, ಹೋಗಲ್ಲ. ಆಶ್ಚರ್ಯದಿಂದ ನೋಡ್ತಾ ಇರೋದು ಏನಿದು ಅಂತ. ರಿಮೋಟು ಇದೆಯಾ? ರಿಮೋಟಲ್ಲೂ ಇದು ಮಾಡ್ಬೋದು. ಅಯ್ಯೋ ಏನು ಫಾಸ್ಟ್ ಆಗುತ್ತೆ ನೋಡು. ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ. 700 ರೂಪಾಯಿ ಕೊಟ್ಟರು ಕೂಡ ಏನು ಲಾಸ್ ಇಲ್ಲ ಅಂತ ಅನ್ನಿಸ್ತು ನನಗೆ. ಎಷ್ಟೊತ್ತು ಆಡಿಸ್ಬೋದು ಗೊತ್ತಾ? ಇಲ್ಲ ಅಂದ್ರೂ ಒಂದು 3 ಗಂಟೆಗಳ ಕಾಲ ಒಂದು ಸಲ ಚಾರ್ಜಿಂಗ್ ಹಾಕ್ಬಿಟ್ರೆ ಆರಾಮಾಗಿ ಆಡಿಸ್ಬೋದು. ಜಾಣಗಂತೂ ತುಂಬಾ ಖುಷಿಯಾಗ್ಬಿಡ್ತು ಆ ಕಾರ್ ನೋಡಿ. ಅದನ್ನ ಹಿಡ್ಕೊಳ್ಳಿಕ್ಕೆ ಹೋಗ್ತಾರೆ, ಅದು ಕೈಗೆ ಸಿಗೋದಿಲ್ಲ. ಅದೇ ಏನೋ ಒಂಥರ ಖುಷಿ. ಇನ್ನಿದ್ರದ್ದು ನಾನು ಲಿಂಕ್ನ ಬೇಕಿದ್ದರೆ ಕೊಟ್ಟಿರ್ತೀನಿ ನೋಡಿ, ನೀವು ಚೆಕ್ ಮಾಡಿ. ಚೆನ್ನಾಗಿದೆ ನೋಡಿ, ಕೇಬಲ್ಲು ಮತ್ತು ಬಾಲು ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ವರ್ತ್ ಅಂತ ಅನ್ನಿಸ್ತು ನನಗೆ. ಇನ್ನು ವಾಷಿಂಗ್ ಮಿಷಿನ್ಗೆ ಇವತ್ತು ಬಟ್ಟೆ ಹಾಕಬೇಕಿತ್ತು. ಸಾಮಾನ್ಯವಾಗಿ ಅಮ್ಮ ಊರಿಗೆ ಹೋಗ್ಲಿಕ್ಕಿಂತ ಮುಂಚೆನೇ ಮಷಿನ್ಗೆ ಬಟ್ಟೆನೆಲ್ಲ ಹಾಕಿ ಒಣಗಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿಗೇನು ಭಯ ಅಂದರೆ, ಜಾಣು ಮಲಗಿರೋ ಸಮಯದಲ್ಲಿ ನಾನೇನಾದರೂ ಕೆಳಗಡೆ ಒಣಗಾಕ್ಲಿಕ್ಕೆ ಹೋಗ್ಬಿಟ್ಟಾಗ ಜಾಣು ಎದ್ಬಿಟ್ರೆ ಕಷ್ಟ, ನಾನು ಹಂಗೆ ಮಾಡಿಬಿಡ್ತೀನಿ ಕೆಲಸದ ಇದರಲ್ಲಿ ಅಂತ ಹೇಳ್ಬಿಟ್ಟು ಅವರು ಮೊದಲನೇ ಬಟ್ಟೆ ಎಲ್ಲನೂ ವಾಶ್ ಮಾಡಿ ಒಣಗಿಸಾಕ್ಬಿಟ್ಟು, ಈಗ ಸಣ್ಣ ಪುಟ್ಟ ಏನೇನು ಕೆಲಸ ಇರುತ್ತೆ ನೋಡಿ ಅದನ್ನೆಲ್ಲ ಮಾಡ್ಕೊಟ್ಬಿಟ್ಟೆ ಹೋಗ್ತಾರೆ. ಮಗು ನೋಡ್ಕೊಂಡು ಮಾಡೋದು ನಿನಗೆ ಕಷ್ಟ ಆಗಿಬಿಡತ್ತೆ ಅಂತೇಳಿ. ಆದರೆ ನೆನ್ನೆ ಏನಾಯಿತು ಅಂದರೆ, ಮಷಿನ್ಗೆ ನೀರು ಹೋಗಲಿಕ್ಕೆ ಮತ್ತು ನೀರು ಬರಲಿಕ್ಕೆ ಪೈಪ್ನ ಕನೆಕ್ಟ್ ಮಾಡ್ತೀವಲ್ಲ, ಅಲ್ಲಿಂದ ಲೀಕ್ ಆಗ್ತಾಯಿತ್ತು ನೀರು. ಹಾಗಾಗಿ ಅಪ್ಪು ಹತ್ರ ನೈಟ್ ಸರಿ ಮಾಡಿಸೋಣ ಅಂತೇಳಿ ಅಂದ್ಕೊಂಡೆ. ಇನ್ನು ಅವರು ಲೇಟಾಗಿ ಬಂದುಬಿಟ್ರು. ಅವ್ರಿಗೂ ಸ್ವಲ್ಪ ಸುಸ್ತಾಗಿತ್ತು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ, ಬೇಡ ಬೆಳಗ್ಗೆ ನೋಡ್ಕೊಂಡ್ರಾಯ್ತು ಅಂತ. ಇನ್ನು ಇವತ್ತು ಬೆಳಗ್ಗೆ ಆ ಕೆಲಸನ ಮಾಡ್ತಾ ಇದ್ದಾರೆ. ಇನ್ನು ಮಷಿನ್ ಕೂಡ ಸ್ವಲ್ಪ ಸೌಂಡ್ ಬರ್ತಿತ್ತು, ಕರ 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 ಅಂತ ಹೇಳ್ಬಿಟ್ಟು. ಅದು ಏನಕ್ಕೆ ಬರ್ತಿದೆ ಅಂತೇಳಿ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಅಪ್ಪು ಓಪನ್ ಮಾಡಿ ನೋಡೋಣ, ಏನಾದ್ರೂ ಬಟ್ಟೆ ಗಿಟ್ಟೆ ಹೋಗಿ ಸಿಗಾಕೊಂಡಾಗಲೂ ಕೂಡ ಹಂಗೆ ಆಗುತ್ತೆ ಅಂತ ಹೇಳಿದ್ರೆ, ಚೆಕ್ ಮಾಡಿದಾಗ ಏನೋ ಹೋಗಿ ಸಿಗಾಕೊಂಡ್ಬಿಟ್ಟಿತ್ತು. ಅದು ಏನು ಅಂತಲೇ ಗೊತ್ತಿಲ್ಲ ನಮಗೆ. ಆ ಮಷಿನ್ದೇನೋ ಕಟ್ಟಾಗಿದೆಯಾ ಅಥವಾ ಬಟ್ಟೆದೇನಾದರೂ ಹೋಗಿ ಸಿಗಾಕೊಂಡಿದೆಯಾ ಏನು ಅಂತ ನಮಗೆ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಒಂಚೂರು ಸಿಗಾಕೊಂಡಂಗೆ ಆಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಬಟ್ಟೆನೆಲ್ಲ ಮಷಿನ್ಗೆ ಹಾಕಿ ಈ ಕೆಲಸನ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಅಪ್ಪನೂ ಕೂಡ ಹೊರಟರು. ಅದಾದಮೇಲೆ ಮಾಮೂಲಿ ಜಾಣುನ ಮಲಗಿಸ್ಬಿಟ್ಟು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ. ರಾತ್ರಿ ಹೆಂಗಿದ್ರು ಕೂಡ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಅದರಲ್ಲೇನೇ ಚಪಾತಿ ಮಾಡಿಬಿಟ್ಟು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಈ ಚಪಾತಿ ಹಿಟ್ಟನ್ನ ಏನಂದರೆ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಗಂಟೆ ಎತ್ತಿಡ್ಬಿಡ್ಬೇಕು. ಚೆನ್ನಾಗಿ ನುಣ್ಕೊಳ್ಳಿಕ್ಕೆ ಬಿಡಬೇಕು ಇದನ್ನು, ಆವಾಗ ಚಪಾತಿ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ಉಪ್ಪನ್ನ ಹಾಕಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ. ಹಾಕಿದಾಗ ಒಂಚೂರು ಸಾಫ್ಟಾಗಿ ಬರುತ್ತೆ ಚಪಾತಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಹಿಟ್ಟನ್ನ ಈ ಥರ ಕಲ್ಲು ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ನಾದ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಟಿದ್ದೀನಿ. ಸಾಧ್ಯ ಆದರೆ 1 ಗಂಟೆಗಳ ಕಾಲನೇ ಎತ್ತಿಡಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಅಷ್ಟರಲ್ಲಿ ಈ ಕಡೆ ಕರಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಕರಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪೆಲ್ಲನೂ ಹಾಕಿ ತುಂಬಾ ಚೆನ್ನಾಗಾಗಿತ್ತು. ಇದನ್ನಂತೂ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಮೊದಲದನ್ನು ಮಾಡ್ಕೊಳ್ಳಿಕ್ಕೆ ನಾನು ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 3/4
ಸ್ಪೂನ್ ಆಗುವಷ್ಟು ಧನ್ಯ, ಹಾಗೆ ಸ್ವಲ್ಪ ಗೋಡಂಬಿ ಇಷ್ಟನ್ನು ಹಾಕೊಂಡು ಒಂಚೂರು ಫ್ರೈ ಮಾಡಿಬಿಟ್ಟು ಅದಕ್ಕೊಂದು ಅರ್ಧ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಹಸಿರು ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ ನಾನು. ಅಷ್ಟನ್ನು ಹಾಕಿ ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಕಟ್ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡ್ರೆ ಸಾಕು. ಇನ್ನು ಒಂದು ಟೊಮೊಟೊ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಪಾಲಕ್ ಸೊಪ್ಪು ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಂಡ್ಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಬೇಕು ಅನ್ನೋಂಗಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು. ನಾನೇನು ಇವತ್ತು ಹಾಕ್ಲಿಕ್ಕೆ ಹೋಗಿಲ್ಲ. ಇನ್ನು ನೀವು ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಇವಾಗ ಒಂದು ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಸ್ಪೈಸಸ್ನ ಹಾಕ್ಬಿಟ್ಟು ಹುರ್ಕೊಂಡು ಅದಾದಮೇಲೆ ಬಟಾಣಿ, ಕ್ಯಾರೆಟು, ಹಾಗೆ ಬೀನ್ಸು, ಇದ್ರ ಜೊತೆಗೆ ಹೂಕೋಸಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ. ಇನ್ನು ಯಾವುದಾದ್ರೂ ತರಕಾರಿ ಸೇರಿಸ್ಕೋಬೋದು, ಆಲೂಗಡ್ಡೆ ಇರ್ಬೋದು, ಕ್ಯಾಪ್ಸಿಕಮ್ಮು ಎಲ್ಲನೂ ಹಾಕ್ಕೊಳ್ಬೋದು. ಕ್ಯಾಪ್ಸಿಕಮ್ನ ಸ್ವಲ್ಪ ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ಮೊದಲು ಸ್ವಲ್ಪ ತರಕಾರಿನ ಫ್ರೈ ಮಾಡಿಕೊಂಡು ಅದೊಂದು ಅರ್ಧ ಕುಕ್ ಆಗಿದೆ ಅಂತ ಅಂದಮೇಲೆ ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಓವರ್ ಕುಕ್ ಆಗಿಬಿಟ್ರೆ ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತೇಳಿ ಒಂದು ಕಡೆ ಅದನ್ನು ಮಾಡ್ಕೊಳ್ತಾ ಇನ್ನೊಂದು ಕಡೆ ಚಪಾತಿ ಹಿಟ್ಟನ್ನು ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ಅಂದರೆ ಚಪಾತಿ ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ಎರಡು ಕೆಲಸ ಒಟ್ಟಿಗೆ ಆಗೋಗ್ಬಿಡುತ್ತೆ ಅಂತ ಹೇಳಿ ಮೊದಲೆಲ್ಲ ಒಂಚೂರು ನಿಧಾನಕ್ಕೆ ಅಡುಗೆ ಮಾಡಿದರೂ ಕೂಡ ನಡೀತಾ ಇತ್ತು. ಅಂದರೆ ಒಂದು ಮಾಡಿಕೊಂಡು ಅದಾದಮೇಲೆ ಇನ್ನೊಂದು ಮಾಡಿದರೆ ನಡೀತಿತ್ತು. ಇವಾಗ ಹಂಗಾಗಲ್ಲ, ಜಾಣು ಎದ್ಬಿಡ್ತಾರೆ ಅನ್ನೋದೊಂದು ತಲೆಯಲ್ಲಿರುತ್ತೆ. ಹಾಗಾಗಿ ನಾನು ಒಂದು ಅಡುಗೆ ಮಾಡ್ತಾ ಮತ್ತೊಂದು ಅಡುಗೆನೂ ಪಕ್ಕದಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಇವಾಗ ಪಲ್ಯ ಒಂದು ಕಡೆ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಮುದ್ದೆ ಇಟ್ಕೊಂಡ್ಬಿಡ್ತೀನಿ. ಈ ಥರ 3 ಒಲೆನೂ ಕೂಡ ಕವರ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಚಪಾತಿ ನೋಡಿ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ರೊಟ್ಟಿ ಮಾಡಬೇಕಾದ್ರೆ ನಾವು ನೀರು ಹಾಕ್ಕೊಂಡು ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಳ್ಬೇಕು. ಇನ್ನು ತರಕಾರಿ ಎಲ್ಲ ಫ್ರೈ ಆದಮೇಲೆ ಆಗಲೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಒಂಚೂರು ಹಂಗೆ ಹುರ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಬರೀ ಆ ಮಸಾಲೆನೇ ಉರಿಬೇಕು. ಅದಾದಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂಚೂರು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು ಕುದ್ದಿದ್ದಾದಮೇಲೆ ಇದಕ್ಕೆ ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಬದಲು ನಾವು ಬೇಕು ಅನ್ನೋಂಗಿದ್ರೆ ಸಾಂಬಾರು ಪುಡಿ ಕೂಡ ಸೇರಿಸ್ಕೊಳ್ಬೋದು, ಅದು ಕೂಡ ಟೇಸ್ಟು ಒಂಥರ ಚೆನ್ನಾಗಿರುತ್ತೆ. ನಾನು ಬರೀ ಗರಂ ಮಸಾಲಾನ ಹಾಕ್ಕೊಂಡೆ. ಅದನ್ನು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕುದ್ಮೇಲೆ ಒಂಚೂರು ಎಣ್ಣೆ ಬಿಟ್ಕೊಳೋ ಥರ ಆಗುತ್ತೆ. ಅದಾದಮೇಲೆ ಇಳಿಸ್ಕೊಳ್ಳೋದು ಅಷ್ಟೇ. ಬೇಕು ಅನ್ನೋಂಗಿದ್ರೆ ಇದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಎಲ್ಲ ಸೇರಿಸ್ಕೊಳ್ಬೋದು. ಇನ್ನು ರಿಚ್ಚಾಗಿ ಬೇಕು ಅನ್ನೋಂಗಿದ್ರೆ ನಾನು ಅದನ್ನೆಲ್ಲ ಏನೂ ಹಾಕ್ಲಿಕ್ಕೆ ಹೋಗಲಿಲ್ಲ. ಇನ್ನು ಕೊನೆಯಲ್ಲಿ ಒಂಚೂರು ಪನ್ನೀರ್ ತುರಿನ ಈ ಥರ ತುರಿದ್ಬಿಟ್ಟು ಹಾಕ್ಕೊಂಡೆ, ಚೆನ್ನಾಗಿರುತ್ತೆ ಅಂತೇಳಿ. ಇಷ್ಟು ಮಾಡಿಕೊಂಡ್ರೆ ನೋಡಿ ಮಧ್ಯಾಹ್ನದೊಂದು ಹೆಲ್ದಿ ಲಂಚ್ ರೆಡಿಯಾಗಿ ಹೋಗ್ಬಿಡುತ್ತೆ. ಊಟ ಆಯಿತು. ಜಾಣು ಇವತ್ತಿನ ಮಲ್ಕೊಂಡಿದ್ದಾರೆ, ಹಾಗಾಗಿ ಮಲಗಿರೋ ಸಮಯದಲ್ಲಿ ನಾನು ಊಟ ಮುಗಿಸ್ಕೊಂಡ್ಬಿಟ್ಟೆ. ಎದ್ಮೇಲೆ ಆಡಿಸ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಹಾಗೆ ಸ್ವಲ್ಪ ಅರಿಶಿನನೂ ಹೆಚ್ಚಿ ಒಣಗಿಸ್ಬೇಕಿತ್ತು ಪೌಡರ್ ಮಾಡ್ಕೊಳ್ಳೋಕ್ಕೆ. ಆ ಕೆಲಸನೂ ಕೂಡ ಮುಗಿಸ್ಕೊಂಡೆ. ಹಾಗಾಗಿ ಒಂಚೂರು ಕೈ ಅರಿಶಿನ ಆಗಿಬಿಟ್ಟಿದೆ. ಹಸಿ ಅರಿಶಿನ ಹಚ್ಚಿದಾಗ ಒಂದು 4-5 ದಿನ ಹೋಗಲ್ಲ, ಅದು ಹಂಗೆ ಇರುತ್ತೆ. ಜಾಸ್ತಿ ಹಚ್ಚಿದಾಗ ಸ್ವಲ್ಪ ಹಚ್ಚಿದಾಗ ಹೋಗುತ್ತೆ. ಇನ್ನು ಅಪ್ಪನೂ ಊಟಕ್ಕೆ ಬರ್ತಾರಂತೆ, ಅವ್ರ ಕೆಲಸದ ಮೇಲೆ ಅವರು ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಊಟಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಕೆಲವೊಮ್ಮೆ ಹೊರಗಡೆನೇ ತಿನ್ಕೊಂಡ್ಬಿಡ್ತಾರೆ, ಕೆಲವೊಮ್ಮೆ ಅಯ್ಯೋ ಮನೆಗೆ ಬಂದ್ಬಿಡ್ತೀನಮ್ಮ ಸ್ವಲ್ಪ ಇಟ್ಟಿರು ಅಂತ ಹೇಳ್ತಾರೆ. ಹಾಗಾಗಿ ಒಂಚೂರು ಜಾಸ್ತಿನೇ ಮಾಡಿದ್ದೆ, ಅವ್ರಿಗೂ ಸೇರಿಸಿ ಮಾಡಿದ್ದೆ. ಇನ್ನು ಅಮ್ಮನೂ ಕೂಡ ಹೊರಟಿದ್ದಾರಂತೆ, ಅವ್ರದ್ದು ಕೋರ್ಟಿನ ಕೆಲಸ ಎಲ್ಲ ಮುಗೀತಂತೆ. ಇವಾಗ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ನೋಡ್ತೀನಿ ಬೆಂಗಳೂರು ಬಸ್ ಏನಾದರೂ ಸಿಕ್ಕಿದ್ರೆ ಇವತ್ತೇ ಬಂದುಬಿಡ್ತೀನಿ. ಅಕಸ್ಮಾತ್ ಏನಾದರೂ ಸಿಕ್ಕಿಲ್ಲ ಅಂದರೆ ಅವರೂರ್ಗೆ ಹೋಗಿ ಅಲ್ಲಿಂದ ಬರ್ತೀನಿ ಅಂತ ಹೇಳಿದ್ದಾರೆ. ಅವರೂರ್ಗೆ ಹೋದ್ರೆ ಏನಂದರೆ ಬೆಳಗಿನ ಜಾವನೇ ಒಂದು ಬಸ್ ಸಿಗುತ್ತೆ, ಬೆಂಗಳೂರು ಬಸ್ಸು, ಅದರಲ್ಲಿ ಬಂದುಬಿಡ್ತಾರೆ. ಊರಿಗೆ ಹೋದರೆ ಇದೊಂದೇ ತಲೆನೋವು ಪಾಪ ನಮ್ಮಮ್ಮಂಗೆ. ಬಸ್ ಸಿಗಲ್ಲ ಅಲ್ಲಿ. ಒಂದೇ ದಿನದಲ್ಲಿ ಎಲ್ಲ ಕೆಲಸನೂ ಕೂಡ ಮುಗಿಸ್ಬಿಡ್ತಾರೆ ಅವರು, ಸರಿಯಾದ ಸಮಯಕ್ಕೆ ಬಸ್ ಸಿಕ್ಕಿದ್ರೆ. ಬಸ್ ಸಿಗಲ್ವಲ್ಲ, ಹಂಗಾಗಿ ಒಂಚೂರು ಕಾಯ್ಕೊಂಡು ಕುತ್ಕೊಬೇಕಿರುತ್ತೆ. ಗೊತ್ತಿರುತ್ತೆ ಊರ ಕಡೆ ಇರೋರಿಗೆ ಸಾಮಾನ್ಯವಾಗಿ. ಅಲ್ಲೇ ಇದ್ದರೆ ಈಗ ಬೈಕು ಸ್ಕೂಟಿಲೆಲ್ಲ ಒಡ್ಡಾಡ್ಕೊಂಡು ಇಟ್ಬಿಡ್ಬೋದು, ಯಾರಾದರೂ ಒಬ್ಬರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಬರ್ತಾರೆ, ಹಂಗೆ ಆಗೋಗ್ಬಿಡುತ್ತೆ. ಈ ಥರ ಬೆಂಗಳೂರಿಂದ ಏನೋ ಒಂದು ಕೆಲಸಕ್ಕೆ ಅಂತೇಳಿ ಹೋಗಿದ್ರೆ ಒಂಚೂರು ಕಷ್ಟ ಆಗುತ್ತೆ. ನಮಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ನಮ್ಮಮ್ಮ ನೋಡಿ 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 ಪಾಪ. ನೀವು ಯೋಚನೆ ಮಾಡಿ, ತಿಂಗಳಲ್ಲಿ ಒಂದು 4-5 ಸಲ ಅವರು ಈ ಕೋರ್ಟಿನ ಕೆಲಸಕ್ಕೆ ಅಂತಲೇ ಬೆಳಗಿನ ಜಾವನೇ ಎದ್ದು ಹೋಗ್ತಾರೆ ಪಾಪ. ಅಲ್ಲೆಲ್ಲ ಓಡಾಡ್ತಾರೆ. ಕೆಲವೊಂದು ಸಲ ಊಟನೂ ಮಾಡಿರಲ್ಲ, ಕೆಲವೊಂದು ಸಲ ತಿಂಡಿನೂ ತಿಂದಿರಲ್ಲ, ಕಾಯ್ಕೊಂಡು ಕೂತಿರ್ತಾರೆ, ಮತ್ತೆ ವಾಪಸ್ ಬರಬೇಕು. ನಮಗೆ ಇವಾಗ ಒಂಚೂರು ಪರವಾಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಊರಲ್ಲಿ ಮನೆ ಆದಮೇಲೆ ಸ್ವಲ್ಪ ಮನೆಗೆ ಹೋಗ್ಬಿಡ್ತಾರೆ ತೀರಾ ಲೇಟ್ ಆಯಿತು ಅಂತ ಅಂದರೆ. ಇಲ್ಲಾಂದರೆ ಅವರೂರ್ಗೆ ಹೋಗ್ಬಿಡ್ತಾರೆ. ಇವಾಗ ಕೆಲಸಕ್ಕೆಲ್ಲ ಹೋಗ್ತಿಲ್ವಲ್ಲ ಅಮ್ಮ, ಹಂಗಾಗಿ ಒಂಚೂರು ಅಮ್ಮಂಗೆ ಕೆಲಸ ಟೆನ್ಷನ್ ಇಲ್ಲ. ಮೊದಲೆಂಗೆ ಅಂದರೆ ಕೆಲಸಕ್ಕೆ ಹೋಗ್ಬೇಕಿತ್ತು, ಕೋರ್ಟ್ ಇರೋದು. ಈಗ ಬುಧವಾರ ಕೋರ್ಟ್ ಇತ್ತು ಅಂದರೆ ಗುರುವಾರ ಕೆಲಸಕ್ಕೆ ಹೋಗಲೇಬೇಕು ಅವರು. ಅಲ್ಲಿ ಕೆಲಸಕ್ಕೆ ರಜಾ ಕೊಡ್ತಿರ್ಲಿಲ್ಲ, 1 ದಿನ ರಜಾ ಕೊಡೋರು, ಇಲ್ಲಾಂದರೆ 2 ದಿನ ಕೊಡೋರು. ಇವ್ರು ತಿಂಗಳಲ್ಲಿ 4-5 ಸಲ ಹೋಗ್ಬೇಕಿತ್ತಲ್ಲ, ಎಷ್ಟು ಅಂತ ಅವ್ರು ರಜಾ ಕೊಡ್ತಾರೆ. ಹಾಗಾಗಿ ಅಮ್ಮ ಏನು ಮಾಡೋರು ಅಂದರೆ ಒಂದೇ ದಿನ ರಜಾ ತೊಗೊಳೋರು, ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡೋ ಥರ. ಆವಾಗಂತೂ ಇನ್ನೂ ಕಷ್ಟ ಆಗೋದು.
ನಾವು ಮಾಡಿದ್ದು ಒಂದು ತಪ್ಪಿಂದ, ನಾವು ಮಾಡ್ಕೊಂಡಿದ್ದು ಒಂದು ತಪ್ಪಿಂದ ಪಾಪ ಇಷ್ಟು ಕಷ್ಟ ಅನುಭವಿಸ್ತಾ ಇರೋದು ನಮ್ಮಮ್ಮ. ಕೆಲವೊಬ್ರು ಲಾಸ್ಟ್ ಟೈಮಲ್ಲಿ ನಾನು ಹೇಳ್ದಾಗಲೂ ಕೂಡ ಕೇಳ್ತಾ ಇದ್ರಿ, ಏನಕ್ಕೆ ನಿಮ್ಮಮ್ಮ ಪದೇ ಪದೇ ಊರಿಗೆ ಹೋಗ್ತಾ ಇರ್ತಾರೆ, ನಿಮ್ಮ ತಮ್ಮ ಇದ್ದಾರಲ್ವಾ, ನಿಮ್ಮ ತಮ್ಮನ್ನೇ ಕಳಿಸೋದಲ್ವಾ ಅಂತ ಹೇಳ್ಬಿಟ್ಟು. ಊರಿನ ಕೆಲಸ ಆದರೆ ಅಮ್ಮ ಮತ್ತು ನನ್ನ ತಮ್ಮ ಇಬ್ರು ಹೋಗ್ತಾರೆ, ಇಬ್ರು ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಅಂದರೆ ಮನೆ ಕೆಲಸ ಇರ್ಬೋದು, ಇಲ್ಲಾಂದರೆ ಹೊಲದ ಕೆಲಸ ಇರ್ಬೋದು, ಈ ಥರ ಏನಾದರೂ ಇದ್ದರೆ. ಇದು ಕೋರ್ಟಿನ ಕೆಲಸ. ಆ ಕೇಸ್ ಬಂದು ನಾವು ಅಮ್ಮನ ಮೇಲೇ ನಡೀತಿರೋದು, ಅಮ್ಮ ಮತ್ತು ದೊಡ್ಡಮ್ಮನ ಮೇಲೆ ನಡೀತಿರೋದು. ಹಾಗಾಗಿ ಅವರಿಬ್ಬರೇ ಹೋಗಬೇಕು, ನಾವೆಲ್ಲ ಹೋದರೆ ಪ್ರಯೋಜನ ಇಲ್ಲ. ಹಾಗಾಗಿ ಅಮ್ಮನೇ ಹೋಗಿ ಬರೋದು ಮಾಡ್ತಿರೋದು. ನಾನಿಷ್ಟು ದಿನ ಈ ವಿಷಯದ ಬಗ್ಗೆ ಎಲ್ಲೂ ಕೂಡ ಶೇರ್ ಮಾಡ್ಕೊಂಡಿರಲಿಲ್ಲ. ಮಾಮೂಲಿಯಾಗಿ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತೇಳಿ ಅಮ್ಮ ಹೋಗ್ತಾರೆ ಅಂತಲೇ ಹೇಳ್ತಾ ಇದ್ದೆ. ನಂಗೆ ಪರ್ಸ್ನಲಾಗಿ ಇಷ್ಟನೇ ಇರಲಿಲ್ಲ ಈ ವಿಷಯನ ಹೇಳ್ಕೊಳಕ್ಕೆ. ಏನಕ್ಕೆ, ಎಲ್ಲರ ಮನೇಲೂ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ನಮ್ಮ ಮನೇಲೂ ಒಂದು ಸಮಸ್ಯೆ ಇದೆ, ಅದನ್ನೆಲ್ಲ ಏನು ಕೇಳ್ಕೊಳ್ಳೋದು ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೆ. ಆದರೆ ಮೊನ್ನೆ ಅಪ್ಪನೇ ಹೇಳಿದ್ದು, ಇಲ್ಲ ನೀನು ವಿಷಯದ ಬಗ್ಗೆ ಹೇಳು, ಏನಕ್ಕಂದರೆ ಯಾರಿಗಾದ್ರೂ ಈ ಥರ ತೊಂದರೆ ಆಗೋದು ಹತ್ರದಲ್ಲಿದ್ದರೆ ಅಟ್ಲೀಸ್ಟ್ ಅವರು ಬಚಾವಾಗ್ತಾರೆ, ನಿನ್ನಿಂದ ಒಂಚೂರು ಅವ್ರಿಗೆ ಹೆಲ್ಪ್ ಆಗುತ್ತೆ, ಹೇಳು ಅಂತ ಹೇಳಿ ಅವ್ರು ಹೇಳಿದ್ರು. ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ನಾವು ಚಿಕ್ಕವರಿರುವಾಗಿಂದನೂ ಕೂಡ ನಾವು ಬೆಂಗಳೂರಲ್ಲೇ ಬಂದಿದ್ದು. ಅಂದರೆ ನಾನೊಂದು 3rd ಸ್ಟ್ಯಾಂಡರ್ಡ್ ಇರುವಾಗಲೇ ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ ಬೆಂಗಳೂರು ಕರ್ಕೊಂಡು ಬಂದುಬಿಟ್ರು. ಮಾಮೂಲಿಯಾಗಿ ಸಮ್ಮರ್ ಹಾಲಿಡೇಸ್ ಇದ್ದಾಗೆಲ್ಲ ಊರಿಗೆ ಹೋಗ್ತಿದ್ವಿ. ಇನ್ನು ಅಪ್ಪ ಅಮ್ಮ ಹೆಂಗೆ ಅಂತ ಅಂದರೆ, ಅವರು ನಮ್ಮ ಅಪ್ಪಾಜಿ ಬಂದು ರಜಾ ಸಿಕ್ತಾಗೆಲ್ಲ ಊರಿಗೆ ಹೋಗೋರು, ಅಲ್ಲಿ ವ್ಯವಸಾಯ ನೋಡ್ಕೊಳ್ಳೋರು, ಊರಿನ ಕೆಲಸ ಎಲ್ಲ ನೋಡ್ಕೊಳ್ಳೋರು, ಹೋಗ್ತಾ ಬರ್ತಾಯಿದ್ರು. ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದರೆ ಆವಾಗೇನೂ ನಮ್ಗೆ ಏನೂ ಕೂಡ ತೊಂದರೆ ಇರಲಿಲ್ಲ. ಅಪ್ಪಾಜಿ ತೀರ್ಕೊಂಡ ಮೇಲೆ ನಮಗೆ ಸ್ವಲ್ಪ ಪ್ರಾಬ್ಲಮ್ಗಳು ಶುರುವಾಗಿದ್ದು. ಆವಾಗ ಅಮ್ಮ ಒಬ್ಬರೇ ಕೆಲಸಕ್ಕೆ ಹೋಗಬೇಕಿತ್ತು. ಅಮ್ಮ ಕೆಲಸ ಮಾಡಿ ದುಡ್ದಿದ್ದು ದುಡ್ಡಲ್ಲೇ ನಾನು ನನ್ನ ತಮ್ಮ ಓದಬೇಕಿತ್ತು, ಮತ್ತು ಮನೆ ಬಾಡಿಗೆ ಕಟ್ಟಬೇಕಿತ್ತು, ಮತ್ತು ರೇಷನ್ನು ಇದೆಲ್ಲ ಇರ್ತಿತ್ತು. ಆವಾಗ ನಮ್ಮಂಗೆ ಸಂಬಳ ಎಷ್ಟು ಬರ್ತಿತ್ತು ಅಂದರೆ, ನಂಗೆ ಅಷ್ಟಾಗಿ ನೆನಪಿಲ್ಲ, ಒಂದು 8,000 ರಿಂದ 10,000 ಅಂತ ಅಂದ್ಕೊಳ್ಳಿ, ಇನ್ನೂ ಕಡಿಮೆನೇ ಇರ್ಬೋದು, ಗೊತ್ತಿಲ್ಲ ನನಗೆ. ಅಷ್ಟು ಬರ್ತಾಯಿತ್ತು, ಮರ್ತೋಗ್ಬಿಟ್ಟಿದೆ ನನಗೆ. ಅಂದರೆ ನಮ್ಮ ಮನೆ ಬಾಡಿಗೆನೂ ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ಬಾಡಿಗೆ ಕಟ್ಕೊಂಡು ರೇಷನ್ ತೊಗೊಂಡು, ನಮ್ಮ ಅಜ್ಜಿ ತಾತ ಎಲ್ಲ ರೇಷನ್ ಎಲ್ಲ ಕಳಿಸೋರು, ಅದನ್ನೆಲ್ಲ ನಾವು ಇಟ್ಕೊಳ್ತಾ ಇದ್ದೋ. ರೇಷನ್ಗೆ ಜಾಸ್ತಿ ಏನು ಖರ್ಚಾಗ್ತಿರ್ಲಿಲ್ಲ, ಊರಿಂದಲೇ ಕಳಿಸ್ತಾ ಇದ್ರು. ಇನ್ನು ನಮ್ಮದು ಸ್ಕೂಲು, ಟ್ಯೂಷನ್ನು, ಬಟ್ಟೆ ಇದಕ್ಕೆಲ್ಲ ಆಗೋಗ್ಬಿಡೋದು. ಹಾಗಾಗಮ್ಮ ಕೆಲಸಕ್ಕೆ ರಜಾ ಆಗ್ತಾ ಇರಲಿಲ್ಲ. ಅವರು ಯಾವಾಗಲೂ ಕೆಲಸಕ್ಕೆ ಹೋಗೋರು. ಒಂದಿನ ರಜಾ ಹಾಕಿದ್ರೆ ಸಂಬಳ ಸ್ವಲ್ಪ ಕಡಿಮೆ ಬರುತ್ತೆ ಅಂತೇಳಿ ರಜಾ ಆಗ್ತಿರ್ತಿಲ್ಲ. ಹಾಗಾಗಿ ಅವ್ರು ಊರಿಗೆ ಹೋಗೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ರು. ಅಂದರೆ ಈಗ ಊರಿನ ಕೆಲಸ ಎಲ್ಲ ನೋಡ್ಕೊಳ್ಳೋರು, ಅಂದರೆ ವ್ಯವಸಾಯ ಎಲ್ಲ ನೋಡ್ಕೊಂಡೋರು, ವಾರ ಕೊಟ್ಟಿರೋರು, ಇದೆಲ್ಲ ಮಾಡ್ತಾಯಿದ್ರು. ಜಾಸ್ತಿ ಹೋಗ್ತಿರ್ಲಿಲ್ಲ. ಮೊದಲೆಲ್ಲ ತಿಂಗಳಿಗೊಂದ್ಸಲ, 1.5 ತಿಂಗಳಿಗೊಂದ್ಸಲ ಹೋಗ್ತಿದ್ರಲ್ಲ. ಆಮೇಲೆ ಒಂದು 6 ತಿಂಗಳಿಗೊಂದ್ಸಲ, 1 ವರ್ಷಕ್ಕೊಂದ್ಸಲ ಈ ಥರ ಮಾಡಿಕೊಂಡ್ರು. ವರ್ಷಕ್ಕೆ ಹೋಗ್ತಿರ್ಲಿಲ್ಲ ಅನ್ಕೋತೀನಿ, 6 ತಿಂಗಳಿಗೊಂದ್ಸಲ ಈ ಥರ ಹೋಗೋರು. ವಾರ ಕೊಟ್ಟಿದ್ರು, ಜಮೀನೆಲ್ಲ ನೋಡ್ಕೊಳ್ತಾ ಇದ್ರು. ಹಿಂಗೆ ನಡೀತಾ ಇತ್ತು. ಆಯಿತಾ, ಹೋಗ್ತಾ ಹೋಗ್ತಾ ಹೆಂಗಾಯಿತು ಅಂದರೆ, ನಮ್ಮವರೇ ನಮ್ಮ ಜಮೀನೆಲ್ಲ ಒತ್ಲಿಸ್ಕೊಂಡು ಬಂದುಬಿಟ್ರು. ನಾವು ಅಮ್ಮನೂ ಕೂಡ ಹೋಗಿ, ಮಾಮೂಲಿ ಗೊತ್ತಿರುತ್ತಲ್ಲ ನಿಮಗೆ, ಜಗಳ ಮಾಡೋದು, ನಾವು ಉಳಿಸೋದು, ಅವ್ರು ಉಳಿಸೋದು, ಇದೆಲ್ಲ ನಡೀತಾ ಇತ್ತು. ನಮ್ಮಂಗೂ ಕೂಡ ನೋಡಿ ನೋಡಿ ಸಾಕಾಗ್ಬಿಡ್ತು. ಒಂದು ಹೆಂಗಸು ಎಷ್ಟು ಅಂತೇಳಿ ಫೇಸ್ ಮಾಡ್ತಾರೆ ಹೇಳಿ. ಪದೇ ಪದೇ ಇವಾಗ ಇಲ್ಲಿ ಸಂಬಳ ಬರೋದೇ ಕಮ್ಮಿ, ಆ ದುಡ್ಡನ್ನೆಲ್ಲ ತಗೊಂಡೋಗಿ ಅಲ್ಲಿ ಉಳಿಸ್ಬೇಕು. ದುಡ್ಡಿಲ್ಲ ಅಂದರೆ ಯಾರು ಕೂಡ ಹೊಲ್ದ ಹತ್ರ ಬಂದು ಉಳ್ಕೊಡಲ್ಲ, ಅಥವಾ ಬಿತ್ತನೆ ಹಾಕಲ್ಲ, ಏನೂ ಆಗಲ್ಲ. ಊರ ಕಡೆ ಏನಿದ್ರು ದುಡ್ಡಿರಬೇಕು, ದುಡ್ಡಿದ್ರೇ ಕೆಲಸ ಆಗೋದು. ಇಲ್ಲಿ ನೋಡ್ತಾರ, ಅಲ್ಲಿ ನೋಡ್ತಾರ, ಇದರಲ್ಲೊಂಚೂರು ಸೇವ್ ಮಾಡಿಕೊಂಡು ಆದಷ್ಟು ಅವರು ಹೋಗಿ ಉಳಿಸೋದು, ನೋಡೋದು ಎಲ್ಲ ಮಾಡ್ತಾಯಿದ್ರು. ಹೊಲ ಮಾತ್ರ ಬಡ್ಡಿಗೆ ಬಿಟ್ಟಿರಲಿಲ್ಲ, ಅವರು ಕೆಲಸ ಮಾಡಿಸ್ತಾ ಇದ್ರು. ಈಗ ಹೆಂಗೆ ಮಾಡೋರು ಅಂತ ಅಂದರೆ, ನಾವು ಹೋಗಿ ಇವಾಗೆಲ್ಲ ಉಳಿಸ್ಬಿಟ್ಟು ಬಿತ್ತನೆ ಆಗಿ ಬಂತು ಅಂತ ಅಂದ್ಕೊಳ್ಳಿ, ಬಂದಿದ್ದು ಒಂದು 15 ದಿನಕ್ಕೆ ಮತ್ತೆ ಅವ್ರೇನಾದರೂ ಒಂದು ಕಿತಾಪತಿ ಅಲ್ಲಿ ಮಾಡಿರೋರು. ಹಿಂಗೇ ಆಗೋದು. ನಮಗೂ ನೋಡಿ ಸಾಕಾಗಿ ಸುಮ್ಮನಾಗ್ಬಿಟ್ಟಿದ್ರು. ಹೆಂಗಿದ್ರು ಅಳಿಸ್ದಾಗ ನಮಗೆ ಬರುತ್ತಲ್ವಾ, ಯಾಕೆ ತಲೆ ಕೆಡಿಸ್ಕೋಬೇಕು, ಏನಾದರೂ ಮಾಡ್ಕೊಳ್ಳಿ, ಬಿಟ್ಬಿಡು ಅಂತೇಳಿ ಸ್ವಲ್ಪ ದಿನ ಸುಮ್ಮನಾಗ್ಬಿಟ್ರು. ಆಮೇಲೆ ನಾವು ಹೋಗಿ ಅಳಿಸ್ಕೊಂಡು, ನಾವು ಸ್ವಲ್ಪ ದೊಡ್ಡವರಾದಮೇಲೆ, ಕಾಲೇಜೆಲ್ಲ ಮುಗಿದ್ಮೇಲೆ, ನಾವು ಜಾಬಿಗೆ ಸೇರಿದ್ಮೇಲೆ ಹೋಗಿ ಉಳಿಸ್ಕೊಂಡು ನಮ್ಮ ಜಮೀನು ನಮಗೆಲ್ಲನೂ ಕೂಡ ಮಾಡ್ಕೊಂಡ್ವಿ. ಅದಾದಮೇಲೆ ಕೆಲವೊಬ್ಬರಿಗೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ನಾವು ಕೂಡ ಊರಿಗೆ ಹೋಗಿ ಮನೆ ಕಟ್ಬಿಟ್ವಿ. ನಾವು ಕೂಡ ಸ್ವಲ್ಪ ಊರಲ್ಲಿ ಸೆಟ್ಲ್ ಆಗೋ ಥರ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ವಲ್ಲ. ಇವರೆಲ್ಲ ಬಂದುಬಿಟ್ರು. ಇವರೆಲ್ಲ ಚೆನ್ನಾಗಿ ಆಗ್ಬಿಡ್ತಾರೋ ಅನ್ನೋ ಕಾರಣಕ್ಕೋ ಏನೋ ನನಗೆ ಗೊತ್ತಿಲ್ಲ, ಮತ್ತೆ ಜಾಗ ಎಲ್ಲ ಒತ್ಲಿಸ್ಕೊಂಡು ಬರೋಕ್ಕೆ ಶುರು ಮಾಡಿಕೊಂಡ್ರು. ಆಮೇಲೆ ಕಿತಾಪತಿ ಮಾಡ್ಲಿಕ್ಕೆ ಶುರು ಮಾಡಿಕೊಂಡ್ರು. ಈ ಜಾಗ ನಮ್ಮದು, ಈ ಜಾಗ ನಿಮ್ಮದು, ನೀವು ಯಾಕೆ ಈ ಜಾಗದಲ್ಲಿ ಬಂದಿದ್ದೀರಾ, ಇದು ನಮಗೆ ಸೇರಬೇಕಾಗಿದ್ದು, ಈ ಥರ. ನಮ್ಮಮ್ಮ ಮತ್ತು ದೊಡ್ಡಮ್ಮ ಹೆಂಗೆ ಮಾಡ್ಕೊಂಡು ಬರ್ತಾಯಿದ್ರು ಅಂತಂದರೆ, ಅವರ ಮಾವ, ಅವರಪ್ಪ, ಅವರೆಲ್ಲ ಹೆಂಗೆ ಜಮೀನ ಯಾವ ಜಾಗದಲ್ಲಿ ಬಂದಿದ್ದಾರೆ ನೋಡಿ, ಅದೇ ಜಾಗದಲ್ಲಿ ಇವರು ಕೂಡ ವ್ಯವಸಾಯ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದು. ಸಡನ್ನಾಗಿ ಅವ್ರು ಬಂದು, ಇದು ನಮ್ಮದಲ್ಲ, ಇದು ನಿಮ್ಮದು ಅಂತ ಈ ಥರ ಕಿತಾಪತಿ ಮಾಡಿಬಿಟ್ರು. ಇವರು ಕೂಡ ಸ್ವಲ್ಪ ಜಗಳ ಮಾಡೋದು, ವಾದ ವಿವಾದ ಇರುತ್ತಲ್ಲ, ಇದೆಲ್ಲ ಮಾಡಿದ್ರು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು, ಎಲ್ಲ ಆಯಿತು. ಅವಾಗ ಸ್ವಲ್ಪ ದಿನ ಸುಮ್ಮನಿದ್ರು, ಸ್ವಲ್ಪ ದಿನ ಚೆನ್ನಾಗಿದ್ರು. ಚೆನ್ನಾಗಿದ್ದಾದಮೇಲೆ ಮತ್ತೆ ನಾವು ಬೆಂಗಳೂರಿಗೆ ಬಂದಮೇಲೆ ಮತ್ತೆ ಅದೇ ಶುರು.
ಆಮೇಲೆ ಅವರೇ ಹೋಗಿ ಕೇಸ್ ಹಾಕಿದ್ರು, ಇವರು ನಮ್ಮ ಜಾಗನ ಅವ್ರ ಜಾಗ ಅಂತೇಳಿ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ, ಈ ಜಾಗ ನಮಗೆ ಬರಬೇಕು ಅಂತೇಳಿ ಕೇಸ್ ಹಾಕ್ಬಿಟ್ರ. ಸರಿ ಅಂದ್ಬಿಟ್ಟು ನಾವು ಕೂಡ ಹೋಗಿ ಅಲ್ಲಿ ಫೈಟ್ ಮಾಡ್ದು. ಅದು ಸ್ವಲ್ಪ ದಿನ ನಡೀತು. ಅದಾದಮೇಲೆ ನಮಗೆ ಗೊತ್ತಾಯಿತು ಅಲ್ಲಿ ದುಡ್ಡಿಗೆ ಬೆಲೆ ಜಾಸ್ತಿ, ಇವ್ರು ದುಡ್ಡು ಕೊಟ್ಟು ಏನು ಬೇಕಾದರೂ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮಗೊಂದು ಒಳ್ಳೆ ಲಾಯರ್ ಬೇಕಿತ್ತು. ನಾವು ಒಂದು ಒಳ್ಳೆ ಲಾಯರ್ನ ಕನ್ಸಲ್ಟ್ ಮಾಡಿದ್ವಾ. ಅವ್ರು ನಮ್ಗೇನು ಸಜೆಸ್ಟ್ ಮಾಡಿದ್ರು ಅಂತ ಅಂದರೆ, ಇಲ್ಲ ಇದು ಸರಿ ಹೋಗಲ್ಲ ಕತೆ, ಮತ್ತೆ ಅವ್ರು ಬರ್ತಾರೆ, ನೀವು ಒಂದ್ಸಲ ಉಳಿಸ್ತೀರಾ ಅವ್ರೊಂದ್ಸಲ ಉಳಿಸ್ತೀರಾ, ಇದು ಯಾವಾಗಲೂ ಕೂಡ ಮುಗಿದೇ ಇರೋ ಕತೆ, ಇದು ನೀವು ಸಿವಿಲ್ಗೆ ಹಾಕೊಂಬಿಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವೇ ಇವಾಗ ಸಿವಿಲ್ಗೆ ಹಾಕಿದ್ದೀವಿ. ಅದೇ ಇವಾಗ ಕೇಸ್ ನಡೀತಾ ಇರೋವಂಥದ್ದು. ನೋಡಿ ಇವಾಗ ಮನೇಲಿ ಯಾರು ಕೂಡ ಗಂಡಸರಿಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮವರೇ ಹೆಂಗೆ ಅವ್ರ ಬೆಳೆನ ಬೇಯಿಸ್ಕೊಳಕ್ಕೆ ನೋಡ್ತಾರೆ ಅಂತ ನೋಡಬೇಕು. ಇವಾಗ ನಾವು ಸಿವಿಲ್ಗೆ ಹಾಕಿದ್ದೀವಿ, ಅದು ವಾದ ವಿವಾದ ಎಲ್ಲ ನಡೀತಾ ಇದೆ. ಹಾಗಾಗಿ ಅಮ್ಮ ಊರಿಗೆ ಹೋಗೋದು ಬರೋದು ಈ ಥರ ಮಾಡ್ತಾ ಇರೋದು. ನಾವು ಅಂದರೆ ನಾವು ಚಿಕ್ಕವರಿದ್ದು ಅವಾಗ ನಮಗಿನ್ನ ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಈಗ ದೊಡ್ಡವರಾದ್ಮೇಲೆ ಎಲ್ಲ ಗೊತ್ತಾಗ್ತಾ ಇದೆ ಅಲ್ವಾ. ಈಗ ಯಾವ ಜಾಗ ನಮ್ಮದು, ಯಾರು ನಮ್ಮವರಲ್ಲ ಅಂತ ಹೇಳಿ ಒಂಥರ ಬೇಜಾರಾಗುತ್ತೆ. ಅಯ್ಯೋ ಏನಪ್ಪ ಈ ಸಂಬಂಧಿಕರು ಒಂದಿಷ್ಟಿಷ್ಟು ಜಾಗಕ್ಕೂ ಹಿಂಗೆಲ್ಲ ಮಾಡ್ತಾರಲ್ವಾ, ಹೆಂಗೆ ಇವ್ರ ಮಧ್ಯೆ ಬದುಕೋದು. ನೋಡಿ ನಮ್ಮ ರಿಲೇಷನಲ್ಲಿ ಪಾಪ ಆ ಮಕ್ಳಿಗೆ ತಂದೆ ಇಲ್ಲ, ಆಕೆಗೆ ಗಂಡ ಇಲ್ಲ, ಅವ್ರಿಗೆ ನಾವು ಸ್ವಲ್ಪ ಸಪೋರ್ಟಿವ್ ಆಗಿ ನಿಂತಿರಬೇಕು, ಅವ್ರಿಗೆ ನಾವು ಧೈರ್ಯ ಕೊಡಬೇಕು. ಆ ಥರ ಎಲ್ಲ ಯಾರೂ ಯೋಚನೆ ಮಾಡಿಲ್ಲ. ಅವ್ರದ್ದು ಹೆಂಗಿದ್ರು ಸ್ವಲ್ಪ ಜಾಗ ಇದೆ, ಅದನ್ನ ಹೆಂಗಿದ್ರು ನಾವು ಗಬಲಿಸ್ಕೊಂಡ್ಬಿಡೋಣ, ಅವ್ರು ಹೆಂಗಾದರೂ ಹಾಳಾಗೋಗ್ಬಿಡ್ಲಿ, ಈ ಥರ ಯೋಚನೆ ಮಾಡೋರೆ ಜಾಸ್ತಿ. ಅದಕ್ಕೆ ಅಪ್ಪು ಯಾವಾಗಲೂ ಹೇಳ್ತಿರ್ತಾರೆ, ಸಂಬಂಧಿಕರಿಗಿಂತ ಹೊರಗಡೆ ಅವರೇ ನಮ್ಮನ್ನು ನೋಡಯ್ಯೋ ಅಂತಾರೆ. ಸಂಬಂಧಿಕರು ಇನ್ನೂ ಹಾಳಾಗ್ಬಿಡ್ಲಪ್ಪ ಅಥವಾ ಚೆನ್ನಾಗಿರೋದನ್ನ ನೋಡಿ ಇನ್ನೂ ಅಸೂಯೆ ಪಡ್ಕೊಳ್ತಾ ಇರ್ತಾರೆ ಅಂತ. ಅದೆಷ್ಟು ನಿಜ ಅಂತೇಳಿ ನಮಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಇದೊಂದು ಕೇಸ್ ವಿಷಯವಾಗಿ ಅಮ್ಮ ಇಷ್ಟು ಓಡಾಡ್ತಾ ಇರೋದು. ನಾನು ಯಾಕೆ ಈ ವಿಷಯ ಶೇರ್ ಮಾಡಿಕೊಂಡೆ ಅಂತ ಅಂದರೆ, ನಿಮ್ಮದು ಯಾರ್ದಾದ್ರೂ ಒಂದಿಷ್ಟು ಜಮೀನು ಇದ್ರೂ ಒಂದೇ ಒಂದು ಕುಂಟೆ ಜಮೀನು ಇತ್ತು ಅಂದರೂ ಕೂಡ ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ. ಅದು ಇವತ್ತಿನ ಕಾಲದಲ್ಲಿ ತುಂಬಾ ಹುಷಾರಾಗಿ ನೋಡ್ಕೊಳ್ಬೇಕು. ನಾವೇನೋ ಕೆಲಸದ ಬರ್ದಲ್ಲೋ ಇದು ನಮ್ಮ ತಾತನ ಆಸ್ತಿ ಅಲ್ವಾ ಹೆಂಗಿದ್ರು ನಮಗೆ ಬರುತ್ತೆ, ಇದು ನಮ್ಮ ಅಪ್ಪನ ಆಸ್ತಿ ಅಲ್ವಾ ಹೆಂಗಿದ್ರು ನಮಗೆ ಬರುತ್ತೆ ಅಂತೇಳಿ ಸುಮ್ಮನಾಗ್ಬಿಟ್ರೆ ಸುಮಾರು ದಿನದ ಕಣ್ಣು ಆ ಜಾಗದ ಮೇಲೆ ಇರುತ್ತೆ. ಯಾವ ಕಡೆಯಿಂದ ಬಂದು ಕಬಳಿಸೋದು ಅಂತೇಳಿ ಕಾಯ್ತಾ ಇರ್ತಾರೆ. ಹಾಗಾಗಿ ಹುಷಾರಾಗಿರಬೇಕು. ನಮಗಾಗಿರೋ ಥರ ಬೇರೆ ಯಾರಿಗೂ ಕೂಡ ಆಗಬಾರ್ದು. ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೋಡೋಣ ಏನೇನಾಗುತ್ತೆ ಅಂತೇಳಿ. ಮುಂದೆ ಹೋಗ್ತಾ ನಾನು ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಇನ್ನು ಇವತ್ತಿನ ಬ್ಲಾಗ್ನೂ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪೂರ್ತಿ ದಿನದ ಬ್ಲಾಗ್ನ ನೀವು ಕೂಡ ನೋಡಿರ್ತೀರಾ ಅನ್ಕೋತೀನಿ. ಪೂರ್ತಿ ದಿನದ ಬ್ಲಾಗ್ನ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ.